ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಿಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವముపాస్మహే. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಸ್ವಾಗತ, ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಹಾಗೂ ಅಮೃತ ಬಿಂದು. ಹೊಟ್ಟೆ ಉರಿ, ಅಸಿಡಿಟಿ, ಗ್ಯಾಸ್ಟಿಕ್ಕು, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. 100% ಆಯುರ್ವೇದಿಕ್ ಗಿಡಮೂಲಿಕೆಗಳನ್ನು ಅದರಲ್ಲಿ ಬಳಸಿರ್ತಕ್ಕಂಥದ್ದಿದೆ. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು ಮತ್ತು ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ತಪ್ಪದೇ ಬಳಸಿ ಅಮೃತಬಿಂದು. ಮತ್ತು ಅತಿ ಕಿರಿಯ ವಯಸ್ಸಿನಿಂದ ಅತಿ ಹಿರಿಯ ವಯಸ್ಸಿನವರೆಗೂ ಕೂಡ ಸಾಕಷ್ಟು ಜನ ಈ ಒಂದು ಸಕ್ಕರೆ ಕಾಯಿಲೆಯ ಸಮಸ್ಯೆಯಿಂದ ನರಳುತ್ತಾನೆ ಇದ್ದಾರೆ. ಅತಿಯಾದ ಮೂತ್ರ ವಿಸರ್ಜನೆಗೆ ಒಳಗಾಗ್ತಕ್ಕಂಥದ್ದು, ಮೂತ್ರ ವಿಸರ್ಜನೆಯನ್ನು ಮಾಡಬೇಕಾದ್ರೆ ಉರಿ ಬರ್ತಕ್ಕಂಥದ್ದು, ಕೈಕಾಲುಗಳು ಉರಿ ಬರ್ತಕ್ಕಂಥದ್ದು, ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದು, ಅತಿಯಾದ ದಾಹ ಆಗ್ತಕ್ಕಂಥದ್ದು, ಆಯಾಸಕ್ಕೆ ಒಳಗಾಗ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಈ ಒಂದು ಸಕ್ಕರೆ ಕಾಯಿಲೆಯ ಅಡಿ ಬರ್ತಕ್ಕಂಥ ಸಮಸ್ಯೆಗಳು ಅಂತಲೇ ಹೇಳ್ಬೋದು. ಅದೇ ಇಂತಹ ಒಂದು ಸಮಸ್ಯೆಗಳಿಗೆ ರಾಮಬಾಣದಂತೆ ಕೆಲಸ ಮಾಡ್ತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ, ದೇಹಕ್ಕೆ ಒಂದು ಚೂರೂ ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಕೆಲಸ ಮಾಡ್ತಕ್ಕಂಥ ಔಷಧಿ ಅಂತ ಅದ್ರ ನಮ್ಮ ಮಧುಮೇಹ ನಿವಾರಣೆ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಅದರಲ್ಲೂ ಕೂಡ 100% ಆಯುರ್ವೇದಿಕ್ ಗಿಡಮೂಲಿಕೆಗಳನ್ನು ಬಳಸಿರ್ತಕ್ಕಂಥದ್ದಿದೆ. ಮತ್ತು ಕೇವಲ 10 ದಿನಗಳಲ್ಲಿ ನಿಮ್ಮ ಸಕ್ಕರೆ ಕಾಯಿಲೆಯ ನಿಯಂತ್ರಣವನ್ನು ಸಂಪೂರ್ಣವಾಗಿ ತಾವು ಗಮನಿಸ್ಕೊಳ್ಬೋದು. ಒಂದು ಚೂರೂ ಕೂಡ ಕಿಂಚಿತ್ತೂ ಕೂಡ ದೇಹಕ್ಕೆ ಸೈಡ್ ಎಫೆಕ್ಟ್ಸು ಇಲ್ಲದೀರಾ. ಯಾಕೆ ಅಂತಂದರೆ ಅದು ನಮ್ಮ ಅಪ್ಪಟ ಆಯುರ್ವೇದದ ಔಷಧಿ ಅಲ್ವಾ. ಹಾಗಾಗಿ ನಿಮ್ಮ ಮನೆಯ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ E&J ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಆಯುರ್ವೇದಿಕ್ ಉತ್ಪನ್ನಗಳು ಕೂಡ ಲಭ್ಯವಿರತಕ್ಕಂಥದ್ದಿದೆ. ಹಾಗಾಗಿ ತಪ್ಪದೇ ಸ್ವೀಕರಿಸಿ. ಇನ್ನು ಬಹಳ ವಿಶೇಷವಾಗಿ ಇವತ್ತು ಭಾನುವಾರ, ನಮ್ಮೆಲ್ಲರಿಗೂ ಕೂಡ ಬಹಳ ಪ್ರೀತಿದಾಯಕವಾಗಿರ್ತಕ್ಕಂಥ ವಾರ. ಭಾನುವಾರ ಬಂತು ಅಂತಂದರೆ ಒಂದು ರೀತಿ ಸಂಭ್ರಮ, ಒಂದು ರೀತಿ ಸಡಗರ. ವಾರದುದ್ದಕ್ಕೂ ಕೂಡ ಸಾಕಷ್ಟು ಆಲೋಚನೆಗಳಲ್ಲಿ ಮುಳುಗಿ, ಸಾಕಷ್ಟು ಕೆಲಸಗಳಲ್ಲಿ ತೊಡಗಿ, ಸ್ಟ್ರೆಸ್ ಆಗಿರುತ್ತೆ, ಆಯಾಸಕ್ಕೊಳಗಾಗಿರ್ತೀವಿ, ಸಾಕಷ್ಟು ಆಲೋಚನೆಗಳಲ್ಲಿ ತುಂಬಿ ತುಳುಕ್ತಾ ಇರ್ತೀವಿ. ಹೇಗಪ್ಪ ಹೆಂಗಪ್ಪ ಮೊದಲನೇ ದಿನ ಅಂದರೆ ವಾರದುದ್ದಕ್ಕೂ ಕೂಡ ಆ ದಿನದ ಕೆಲಸಗಳನ್ನು ಪ್ರಾರಂಭ ಮಾಡಬೇಕಾದ್ರೆ ನಮ್ಮ ಆಲೋಚನಾ ಶಕ್ತಿಗಳಾಗಲಿ, ನಮ್ಮ ದೇಹ ಶಕ್ತಿ ಆಗಲಿ ಎಲ್ಲವೂ ಕೂಡ ಕುಗ್ತಾ ಬರುತ್ತೆ. ಶನಿವಾರ ಭಾನುವಾರ ಎದುರಾಗ್ತಾ ಇದೆ. ಶುಕ್ರವಾರದಿಂದ ನಮ್ಗೆ ಆ ಸಂಭ್ರಮ, ಅಪ್ಪ ನಾಳೆ ಶನಿವಾರ ನಾಳೆ ಭಾನುವಾರ 2 ದಿನ ನಮಗೊಂದು ರೆಸ್ಟು. ಆ ವಾರದುದ್ದಕ್ಕೂ ಕೂಡ ನಾವೇನೇ ಶ್ರಮ ಪಟ್ಟಿದ್ರು ಕೂಡ ಆ ಶ್ರಮಕ್ಕೆಲ್ಲ ಒಂದು ರೀತಿ ರೆಸ್ಟು ಅಂತ ಹೇಳಿ ನಾವೆಲ್ಲರೂ ಕೂಡ ಭಾವಿಸ್ತೀವಿ. ಆದರೆ ದೇಹಕ್ಕೆ ಏನಾದರೂ ಸುಸ್ತಾದಾಗ ಮಾತ್ರ ತಾವು ರೆಸ್ಟ್ ಕೊಡಿ ಹೊರತಾಗಿ ನಿಮ್ಮ ಆಲೋಚನೆಗಳಿಗಾಗಲಿ, ಮುಂದೇನು ಮಾಡಬೇಕು ಎಂಬತಕ್ಕಂಥದ್ರ ಬಗ್ಗೆ ಚಿಂತನೆಗಾಗಲಿ ಯಾವತ್ತೂ ರೆಸ್ಟನ್ನು ಕೊಡಲಿಕ್ಕೆ ಹೋಗಬೇಡಿ. ಯಾವಾಗ ನಿಮ್ಮ ಆಲೋಚನೆಗಳಿಗೆ ತಾವು ರೆಸ್ಟ್ ಕೊಡ್ತೀರೋ ಅಲ್ಲಿ ತಾವು ಜಾಗದಲ್ಲೇ ಕೂತ್ಕೊಂಡ್ಬಿಡ್ತೀರಿ ಹೊರತಾಗಿ ಎದ್ದು ಮುಂದುವರಿಲಿಕ್ಕಾಗೋದಿಲ್ಲ. ನಿಮ್ಮ ದೇಹಕ್ಕೆ ಒಂದು ಕ್ಷಣ ರೆಸ್ಟ್ ಕೊಡಿ, ನಾನು ಬೇಡ ಅಂತ ಹೇಳೋದಿಲ್ಲ. ಆದರೆ ನಿಮ್ಮ ಆಲೋಚನೆಗಳಿಗೆ, ನಿಮ್ಮ ಅಸ್ತಿತ್ವಕ್ಕೆ, ತಾವು ಮಾಡ್ತಕ್ಕಂಥ ಕೆಲಸಕ್ಕೆ, ಆ ಕೆಲಸದಲ್ಲಿರ್ತಕ್ಕಂಥ ಜವಾಬ್ದಾರಿಗೆ ಯಾವತ್ತೂ ಕೂಡ ರೆಸ್ಟ್ ಕೊಡಬಾರ್ದು. ಯಾವಾಗ ನಮ್ಮಿರ್ತಕ್ಕಂಥ ಜವಾಬ್ದಾರಿಗಳಲ್ಲಿ ನಾವು ಆಲ್ಟ್ರೇಷನ್ ಮಾಡ್ಕೊಂಡ್ಬಿಡ್ತೀವೋ ಅಲ್ಲಿ ನಾವೆಲ್ಲೋ ಒಂದು ಕಡೆ ಕುಗ್ಗತಕ್ಕಂಥದ್ದಿರುತ್ತೆ. ಮೊದಲನೇ ಸತಿ ನಾವು ಹಾಕಿರ್ತಕ್ಕಂಥ ಹೆಜ್ಜೆಲಿ ಎಡವತಕ್ಕಂಥದ್ದಿರುತ್ತೆ. ಇರ್ತಕ್ಕಂಥ ಜವಾಬ್ದಾರಿಯುತ ಕಾಯಕ ಏನಿದೆ ಅದರಲ್ಲೆಲ್ಲೂ ಕೂಡ ಕಟಿಂಗ್ಗಳಿಲ್ದಿರ ನೆಮ್ಮದಿಯುತವಾಗಿ ಆರಾಮಾಗಿ ಆ ಜವಾಬ್ದಾರಿಯ ಕಾಯಕವನ್ನು ಚಾಚೂ ತಪ್ಪದಿರ ನಿಭಾಯಿಸ್ಕೊಂಡು ನಾವು ಮುಂದುವರೆದಿದ್ದೆ ಆದರೆ ಅಂದುಕೊಂಡಿರ್ತಕ್ಕಂಥ ಕೆಲಸದಲ್ಲಿ ಕಾರ್ಯಸಿದ್ಧಿಯನ್ನು ಪಡಿಸ್ಕೊಳ್ತೀವಿ. ನಾವು ಒಂದಲ್ಲ ಒಂದು ದಿವಸ ನಾವು ಮೇಲೆ ಬಂದೇ ಬರ್ತೀವಿ. ಯಾವಾಗ ಪ್ರತಿನಿತ್ಯ ತಾವು ಮಾಡ್ತಕ್ಕಂಥ ಕಾಯಕದಲ್ಲಿ ಇವತ್ತು ನಾನು ಇಷ್ಟು ಮಾಡ್ತೀನಿ, ಮಿಕ್ಕಿ ನೀನು ಮಾಡ್ಕೊ ಹೋಗೇ, ದಿನ ಮಾಡೋದೇ ಅಲ್ವೇನಂತೇಳಿ ನಿಮ್ಮ ಜವಾಬ್ದಾರಿಯನ್ನು ಮತ್ತೊಬ್ಬರ ಮೇಲೆ ಯಾವಾಗ ಹೊರೆ ಹಾಕಕ್ಕೆ ಹೋಗ್ತೀವೋ ಆಗ ಯಾರಿಗೆ ಹೊರೆ ಹಾಕ್ತೀವೋ, ಹೊರೆ ಹಾಕಿಸ್ಕೊಳ್ತಕ್ಕಂಥವ್ರು ಉದ್ಧಾರ ಆಗ್ತಾರೆ ಹೊರತಾಗಿ ಹೊರೆ ಹಾಕ್ತಕ್ಕಂಥವ್ರು ಉದ್ಧಾರ ಆಗೋದಿಲ್ಲ. ತಾವು ಜಾಗದಲ್ಲಿ ಕೂತ್ಕೊಂಡ್ಬಿಡ್ತೀರಿ. ಹಾಗಾಗಿ ನಮ್ಮ ಕೆಲಸ ಏನಿದೆ, ನಮ್ಮ ಕರ್ತವ್ಯ ಏನಿದೆ, ನಮ್ಮ ಪರಿಶ್ರಮ ಏನಿದೆ
ಅದು ಯಾವತ್ತಿದ್ರೂ ಕೂಡ 100ಕ್ಕೆ 100 ಇರಬೇಕೆ ಹೊರತಾಗಿ 99.9% ಕೂಡ ಆಗಬಾರ್ದು. 1% ಕೂಡ ನಾವು ಬಿಡಬಾರ್ದು. ನಮ್ಮ ಶ್ರಮ ಯಾವತ್ತಿದ್ರೂ 100ಕ್ಕೆ 100 ಇರಬೇಕು. ನಮ್ಮ ಶ್ರಮ ಯಾವತ್ತಿದ್ರೂ ಸಂಪೂರ್ಣವಾಗಿರಬೇಕು. ಯಾವಾಗ ನಮ್ಮ ಶ್ರಮದಲ್ಲಿ ಅಲ್ಪ ಮಾಡ್ತೀವೋ ನಾವು, ಅಲ್ಲಿ ಎಲ್ಲೋ ಒಂದು ಕಡೆ ನಾವು ಜಾಗದಲ್ಲೇ ಕೂತ್ಕೊಂಡ್ಬಿಡ್ತೀವಿ ಹೊರತಾಗಿ ಮುಂದುವರಿಯೋಕ್ಕಾಗೋದಿಲ್ಲ. ದೇಹಕ್ಕೆ ರೆಸ್ಟ್ ಕೊಡಿ, ನಿಮ್ಮ ಬುದ್ಧಿಗೆ ರೆಸ್ಟ್ ಅಲ್ಲ. ಬುದ್ಧಿಗೆ ಯಾವತ್ತೂ ರೆಸ್ಟ್ ಕೊಡಬೇಡಿ. ಬುದ್ಧಿ ಯಾವತ್ತಿದ್ರೂ ಚುರುಕಾಗೇ ಇರಬೇಕು. ಪ್ರತಿ ಕ್ಷಣವೂ ಕೂಡ ನೆಕ್ಸ್ಟ್ ಏನು ಮುಂದೆ ಏನು ಅನ್ನೋ ರೀತಿಯೇ ಇರಬೇಕು. ಮುಂದೆ ಇನ್ನೇನಪ್ಪ ಇದೆ, ಆರಾಮಾಗಿ ಇರೋಣ ಬಿಡಪ್ಪ ಅಂಬತಕ್ಕಂಥ ಆಲೋಚನೆ ನಮಗೆ ಬೇಡ. ಈ ಒಂದು ವಿಚಾರವನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಳ್ತಾ, ಭಾನುವಾರ ಬಹಳ ವಿಶೇಷವಾಗಿ ಮೊದಲನೇದಾಗಿ ಮಾತನಾಡ್ತಕ್ಕಂಥವನು ಸರಿ, ದೇವಿಯನ್ನು ಪ್ರಾರ್ಥನೆಯನ್ನು ಮಾಡ್ತಾ, ಪ್ರತಿನಿತ್ಯ ನಮಗೆ ಅನ್ನ ಕೊಡ್ತಕ್ಕಂಥ ತಾಯಿ, ಒಂದು ಭವಿಷ್ಯವನ್ನು ನುಡಿತಕ್ಕಂಥ ತಾಯಿ, ಅದಕ್ಕೆ ಒಂದು ಮೊದಲನೆಯ ಪ್ರಾಧ್ಯತೆಯನ್ನು ಕೊಟ್ಟು ಒಂದು ಪೂಜಾನುಷ್ಠಾನವನ್ನು ಸಲ್ಲಿಸಿ ತಾಯಿ ಶಾರದೆಯ ಅನುಗ್ರಹವನ್ನು ಪಡ್ಕೊಂಡು, ಇನ್ನು ಪ್ರಭು ಶ್ರೀ ರಾಮಚಂದ್ರನ ಸಂಪೂರ್ಣ ಕೃಪಾಶೀರ್ವಾದವನ್ನು ಪಡ್ಕೊಂಡು, ಅದಾದ ಮೇಲೆ ಪಂಚಾಂಗ ಶ್ರವಣವನ್ನು ತಿಳ್ಕೊಳ್ಳೋಣ. ಎಂದಿನಂತೆ ಭಾನುವಾರದ ಕಾರ್ಯಕ್ರಮದಲ್ಲಿ ತಮ್ಗೆ ಏನು ಮಿಸ್ ಆಗುತ್ತೋ ಏನೋ, ರಾಶಿಫಲ ಮಾತ್ರ ಆದಷ್ಟು ಬೇಗ ತೊಗೊಳ್ತೀವಿ, ಅದು ಯಾರಿಗೂ ಕೂಡ ಮಿಸ್ ಆಗುವಂಥದ್ದಲ್ಲ. ಹಾಗಾಗಿ ಬೇಗ ರಾಶಿಫಲಗಳನ್ನು ಕೂಡ ತೊಗೊಂಡು ಇವತ್ತಿನ ದಿನದ ರಾಶಿಫಲಗಳನ್ನು ಕೂಡ ಮುಂದುವರಿಸ್ತಾ ಹೋಗೋಣ. ಆದರೆ ಮೊದಲನೇದಾಗಿ ಪೂಜಾನುಷ್ಠಾನವನ್ನು ಪ್ರಾರಂಭ ಮಾಡೋಣ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಓಂ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಮಹಾದೇವ್ಯೈ ಚ ವಿದ್ಮಹೇ ವಿಷ್ಣುಪತ್ನೇ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತು. ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾಬುದ್ಧಿಂ ಚ ದೇಹಿ ಮೇ. ರಾಮ ಮಂದಿರದಲ್ಲಿ ನಿರಂತರವಾಗಿ ನಡೀತಾ ಇರತಕ್ಕಂಥ ಪೂಜಾನುಷ್ಠಾನ ಇದೆಲ್ಲವೂ ಕೂಡ ಬಹಳ ಅತ್ಯದ್ಭುತವಾಗಿ ನಡೀತಾ ಇದೆ. ಆ ಮಂಡಲಾನುಷ್ಠಾನ ಮಾತ್ರ ಬಹಳ ಅದ್ಭುತವಾಗಿ ನೆರವೇರ್ತಾ ಇದೆ. ದಿನಕ್ಕೂ ಕೂಡ ರಾಮನ ದರ್ಶನವನ್ನು ಮಾಡಲಿಕ್ಕೆ ಸಾಕಷ್ಟು ಜನ ಮುಂದಾಗ್ತಾ ಇದ್ದಾರೆ. ಪ್ರಭು ಶ್ರೀ ರಾಮಚಂದ್ರನ ಸಂಪೂರ್ಣ ಕೃಪಾಶೀರ್ವಾದ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರ ಮೇಲೂ ಕೂಡ ಇರಲಿ. ಒಂದು ಆಸೆ ಅಂತೂ ಹಾಗೆ ಉಳಿದೋಗ್ತಾ ಇದೆ. ನಾವು ಯಾವಾಗಪ್ಪ ಅಯೋಧ್ಯೆ ದರ್ಶನ ಮಾಡೋದು? ರಾಮ ಯಾವಾಗ ಕರೆಸ್ಕೊತಾನೆ? ಮೋಸ್ಟ್ಲಿ ನನಗೆ ಗೊತ್ತಿರುವ ಪ್ರಕಾರ 48ನೇ ದಿನ ಮಂಡಲಾನುಷ್ಠಾನಕ್ಕಾದರೂ ರಾಮ ನಮ್ಮನ್ನು ಕರೆಸ್ಕೊತಾನೆ ಏನೋಪ್ಪ. ನನಗದೊಂದು ಆಸೆ ಇದೆ. ಮೋಸ್ಟ್ಲಿ ಭಗವಂತ ಪ್ರಾರಂಭದ ಹಂತದಲ್ಲಿ ಬಂದಾಗ ನಿಮಗಷ್ಟು ತೃಪ್ತಿಯಾಗಿ ದರ್ಶನ ಆಗುತ್ತೋ ಇಲ್ವೋ, ಮಂಡಲಾನುಷ್ಠಾನಕ್ಕಾದರೂ ನೀವು ಬಂದು ನೆಮ್ಮದಿಯಾಗಿ ತೃಪ್ತಿಯಾಗಿ ದರ್ಶನ ಮಾಡಲಿ. ಇಲ್ಲ ಅಂತಂದರೆ ಅದಾದಮೇಲೆ ಆದರೂ ಕರೆಸ್ಕೊತಾನೇನೋ ಭಗವಂತ. ಒಟ್ಟು ಕರೆಸ್ಕೊಂಡಾಗ ಮಾತ್ರ ಎಲ್ಲೂ ಕೂಡ ಮನಸ್ಸಿಗೆ ನೋವಾಗದಿರೋ ರೀತಿ ತೃಪ್ತಿಯಾಗಿರ್ತಕ್ಕಂಥ ದರ್ಶನವನ್ನು ನಮಗೂ ಕೂಡ ಕೊಟ್ಟು, ನಮ್ಮ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇರತಕ್ಕಂಥ ಸಮಸ್ತ ವೀಕ್ಷಕ ಪ್ರಭುಗಳು ತಮಗೂ ಕೂಡ ಕೊಡಲಿ ಭಗವಂತ. ಅಯೋಧ್ಯ ಪ್ರಭು ಶ್ರೀ ರಾಮಚಂದ್ರನ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಮೆಲ್ಲರ ಮೇಲೂ ಇರಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ, ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಇದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವ. ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಶ್ರೀ ಶೋಭಕೃತ್ನಾಮ ಸಂವತ್ಸರೇ ಉತ್ತರಾಯಣೆ ಶಿಶಿರ ಋತು ಮಾಘ ಮಾಸ ಕೃಷ್ಣ ಪಕ್ಷ 3/3/2024 ಅಷ್ಟಮಿ ಅನುರಾಧ ನಕ್ಷತ್ರ. 3/3/2024 ಅಷ್ಟಮಿ ಅನುರಾಧ ನಕ್ಷತ್ರ. ಆಗಲೇ ಹೊಸ ವರ್ಷ ಪ್ರಾರಂಭ ಆಗಿ 2 ತಿಂಗಳು ಸಂಪನ್ನ ಆಗೋಯ್ತು, ಕಳೆದೋಯ್ತು. ಏನಿದು 2023 ಅಷ್ಟೇ ಇಷ್ಟೇ ವೇಗವಾಗಿ ಕಳೆದೋಯ್ತು. 2024 ಇಷ್ಟೊಂದು ವೇಗವಾಗಿ ಕಳೆದೋಗ್ತಾ ಇದೆಯಲ್ಲ, ಏನಿದು? ಅದು ನಮ್ಮ ಆಲೋಚನೆಗೆ ಅಷ್ಟೇ. ಒಂದಷ್ಟು ಜನ ಈಗ ಅನ್ಕೊತಾರೆ, ಗುರುಗಳೇ ನಿಮ್ಗಾದರೆ ಬಿಡಿ ಪ್ರತಿನಿತ್ಯ ಜನರ ಜೊತೆ ಇರ್ತೀರಾ, ಆ ಕ್ಷಣ ನೀವು ಕಳೆಯೋದು ಗೊತ್ತಾಗಲ್ಲ. ಒಂದು ಇಲ್ಲಿ ಡ್ಯೂಟಿ ಮುಗಿಸ್ಕೊಂಡ್ರೆ ದೇವಸ್ಥಾನಕ್ಕೆ ಹೋಗ್ತೀರಾ, ಇಲ್ಲ ಜನರ ಹತ್ರ ಹೋಗ್ತೀರಾ, ನಿಮ್ಗೆ ಗೊತ್ತಾಗಲ್ಲ ಸಮಯ ಕಳೆಯೋದು. ಒಂದಷ್ಟು ಜನ ಇದೀವಿ ನಾವು, ನಮಗೆ ಸಮಯ ಯಾವಾಗ ಹೋಗುತ್ತಪ್ಪ ಅನ್ನೋ ರೀತಿ ಇದೆ. ನೀವೇನು ಗುರುಗಳು ಇಷ್ಟು ಬೇಗ ಆಯಿತು ಅಂತೀರ ಅಂತ ಒಂದಿಷ್ಟು ಜನ ಹೇಳ್ತೀರಿ. ನಾನು ಇಲ್ಲ ಅಂತ ಹೇಳೋದಿಲ್ಲ. ಒಬ್ಬೊಬ್ಬರ ಆಲೋಚನೆ, ಒಬ್ಬೊಬ್ಬರ ಕೆಲಸ ಒಂದೊಂದು ರೀತಿ. ಆದರೆ ಏನೇ ನಾವು ವಿಚಾರ ಅರ್ಥಕೊಂಡ್ರೂ ಕೂಡ, ಎಷ್ಟೇ ಸಮಯ ನಿಧಾನವಾಗಿ ಸಾಗ್ತಾ ಇದೆ ಅಂಥೇಳಿ ಒಂದಷ್ಟು ಜನರ ಆಲೋಚನೆ ಆದ್ರೂ ಕೂಡ 2023 ಬಹಳ ಬೇಗ ಕಳೆದೋಯ್ತು. 2024 ಈ 2 ತಿಂಗಳು ಕೂಡ ಎಲ್ಲೋ ಒಂದು ಕಡೆ ಬಹಳ ಬೇಗ ಕಳೆದು ಹೋಗ್ಬಿಟ್ಟಿದೆ ಅಂತ ನನ್ನ ಮನಸ್ಸಿಗೆ ಭಾವನೆನಪ್ಪ. ನೋಡೋಣ 2024 ಕಳೆಯುವಷ್ಟರಲ್ಲಿ ಏನೇನು ಬದಲಾವಣೆ ಆಗುತ್ತೋ ಎಲ್ಲವೂ ಕೂಡ ಅನಿರೀಕ್ಷಿತ ಅಲ್ವಾ. ಹಾಗಾಗಿ
ಪ್ರಭು ಶ್ರೀ ರಾಮಚಂದ್ರನ ಸಂಪೂರ್ಣ ಕೃಪಾಶೀರ್ವಾದದಿಂದ 2025ಕ್ಕೆ ಪಾದಾರ್ಪಣೆಯನ್ನು ಮಾಡುವಷ್ಟರಲ್ಲಿ ನಮ್ಮ ಎಲ್ಲ ಜನರು, ಎಲ್ಲ ಜೀವರಾಶಿನೂ ಕೂಡ ಸುಭೀಕ್ಷತೆಯಿಂದ, ಸುಖ, ಶಾಂತಿ, ನೆಮ್ಮದಿಯಿಂದ ಇರಲಿ ಅಂತ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಇವತ್ತಿನ ದಿನದ ವಿಶೇಷತೆ ಪಂಚಾಂಗ ಶ್ರವಣನೆಯನ್ನು ತಿಳ್ಕೊಂಡ್ವಿ. ಏನು ಗುರುಗಳೇ, ಪ್ರತಿ ಬಾರಿ ನೀವು ಮಾಡೋ ರೀತಿ ಮಾಡಲಿಲ್ವಲ್ಲ, ಈ ಬಾರಿ ಏನು ಮಿಸ್ ಮಾಡಿಬಿಟ್ರಲ್ಲ ಅಂತ ತಾವೆಲ್ಲರೂ ಕೂಡ ಕೇಳ್ಬೋದು. ಹೌದು, ಇನ್ನು ಧೂಪ ಆಗಿಲ್ಲ, ದೀಪ ಆಗಿಲ್ಲ, ತಾಯಿಗೆ ಆರತಿಯನ್ನು ಮಾಡಲಿಲ್ಲ, ಅಷ್ಟು ಬೇಗ ದಿನ ವಿಶೇಷತೆಯನ್ನು ತೊಗೊಂಡ್ಬಿಟ್ರಲ್ಲ, ಏನು ಗುರುಗಳೇ ಇವತ್ತೇನು ಸ್ಪೆಷಲ್ಲು ಅಂತ ತಾವು ಕೇಳ್ಬೋದು. ಸ್ಪೆಷಲ್ ಏನೂ ಇಲ್ಲ. ಭಾನುವಾರ ಬಂತು ಅಂದರೆ ನಮ್ಮೆಲ್ರಿಗೂ ಬಹಳ ಪ್ರೀತಿದಾಯಕವಾಗಿರ್ತಕ್ಕಂಥ ವಾರ ಅಲ್ವಾ. ಆ ಖುಷಿನಲ್ಲಿ ದಿನವಿಶೇಷ ಪಂಚಾಂಗ ಶ್ರವಣನ ತಿಳಿಸ್ಬಿಟ್ಟೆ, ರಾಶಿ ಫಲಗಳನ್ನು ಬೇಗ ತಿಳಿಸೋಣ ಎಂಬತಕ್ಕಂಥ ಒಂದು ಕಾತುರತೆಯಲ್ಲೆಲ್ಲವನ್ನು ಕೂಡ ಮುಗಿಸೋ ಒಂದು ಪ್ರಯಾಣದಲ್ಲಿ ಈ ರೀತಿ ಆಗಿದೆ. ಆದರೆ ಈಗ ನಾನು ಪ್ರಾರಂಭದಲ್ಲೇ ಹೇಳುವ ರೀತಿ ಜವಾಬ್ದಾರಿಯುತ ಕಾಯಕವನ್ನು ಯಾವತ್ತೂ ಕೂಡ ಮಿಸ್ ಮಾಡಬಾರ್ದು. ಹಾಗೆ ಇದು ನಮ್ಮ ಜವಾಬ್ದಾರಿಯುತ ಕಾಯಕ. ನಮ್ಮ ಮೊದಲನೇ ಆದ್ಯತೆ ನಮಗೆ ಅನ್ನ ಕೊಡ್ತಕ್ಕಂಥ ದೇವರು, ಅದಕ್ಕೇ ಇರಬೇಕೇ ಹೊರತಾಗಿ ನಾವು ಬೇರೆಲ್ಲದರ ಬಗ್ಗೆ ಆಲೋಚನೆಯನ್ನು ಮಾಡ್ತಕ್ಕಂಥದ್ದಲ್ಲ. ಮೊದಲನೇದಾಗಿ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾದ ನಂತರ ರಾಶಿ ಫಲಗಳನ್ನು ಪ್ರಾರಂಭ ಮಾಡೋಣ. ಓಂ ದಶಾಂಗಂ ಗುಗುಲಂ ಧೂಪಂ ಸುಗಂಧಂಚ ಸಮನೋಹರಂ ಕಪಿಲಾಗ್ರತ ಸಂಯುಕ್ತಂ ಧೂಪೋಯಂ ಪ್ರತಿಗೃಹ್ಯತಾಂ ದಿವ್ಯಧೂಪಮಾಘ್ರಾಪಯಾಮಿ ಧೂಪಂ ಧರುಷಯಾಮಿ. ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ. ಸಾಧ್ಯಂ ತ್ರಿವರ್ತ ಸಂಯುಕ್ತಂ ಮಂಜಿನಾ ಯೋಗಿತಂ ಮಯಾ ಗ್ರಹಾಣ ಮಂಗಳಂ ದೀಪಂ ತ್ರೈಲೋಕ್ಯಂ ತ್ರಿಮಿರಾಪಹ ಭಕ್ತ್ಯಾದೀಪಂ ಪ್ರಯಚ್ಛಾಮಿ ದೇವಾಯ ಪರಮಾತ್ಮನೆ ರಾಯಮಾಂ ನರಕಾದ್ಘೂರ ದಿವ್ಯಜ್ಯೋತಿರ್ನಮೋಸ್ತುತೆ. ಹಿರಣ್ಯಪಾತ್ರಂ ವಧೋಃ ಪೂರ್ಣಂ ದದಾತಿ ಮಧುಭ್ಯೋ ಸಾನೇತಿ ಏಕದಾ ಬ್ರಹ್ಮಣ ಉಪಹರತಿ ಏಕದೈವ ಯಜಮಾನ ಆಯುಸ್ತೇಜೋ ದಧಾತಿ. ಪ್ರಭು ಶ್ರೀರಾಮಚಂದ್ರ ಮಹಾರಾಜ್ ಕಿ ಜೈ. ಬಹಳ ವಿಶೇಷವಾಗಿ ಆರತಿಯನ್ನೇನೋ ಸಲ್ಲಿಸಿದ್ದಾಯಿತು, ಪೂಜಾನುಷ್ಠಾನವನ್ನು ಸಲ್ಲಿಸಿದ್ದಾಯಿತು. ಇನ್ನು ತಡ ಮಾಡೋದು ಬೇಡ, ರಾಶಿ ಫಲಗಳನ್ನು ಪ್ರಾರಂಭ ಮಾಡೋಣ. ರಾಶಿ ಫಲಗಳನ್ನು ಪ್ರಾರಂಭ ಮಾಡೋದ್ರ ಜೊತೆಗೆ ಬೇರೆಲ್ಲ ಏನಾದರೂ ವಿಚಾರಗಳನ್ನು ತಿಳಿಸೋದಾದರೆ ತಿಳಿಸ್ತಾ ಹೋಗ್ತೇನೆ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥವನ್ನ ಸರಿ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ತಕ್ಕಂಥ ಭವಿಷ್ಯತ್ತನ್ನು ತಿಳಿಸೋದಾದರೆ ಮಾತನಾಡ್ತಕ್ಕಂಥ ಮನಸ್ಸಿಗೆ ನೀಡ್ತಾ ಇರತಕ್ಕಂಥ ಮಾರ್ಗದರ್ಶನ ಬಹಳ ವಿಶೇಷವಾಗಿದೆ ಅಂತಲೇ ಹೇಳ್ಬೋದು. ತಾವು ಅಂದ್ಕೊಂಡಿರ್ತಕ್ಕಂಥ ಎಲ್ಲ ಕೆಲಸಗಳನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ಳೋಕ್ಕಾಗಲಿಲ್ಲ ಅಂತಂದ್ರೂ ಕೂಡ ದುಡ್ಡು ಕಾಸಿನ ವಿಚಾರವಾಗಿ ಲೇವಾದೇವಿ ಮಾಡ್ತಕ್ಕಂಥ ವಿಚಾರವಾಗಲಿ, ಇಲ್ಲ ಅಂತಂದರೆ ಯಾವುದಾದ್ರೂ ಕಾಗದ ಪತ್ರಕ್ಕೆ ಸಹಿ ಆಗ್ತಕ್ಕಂಥದ್ದಾಗಲಿ, ಇಲ್ಲ ಅಂತಂದರೆ ಒಂದು ನಿಲುವಿಗೋ ತೀರ್ಮಾನಕ್ಕೋ ಬರ್ತಕ್ಕಂಥದ್ದಾಗಲಿ ಇದಕ್ಕೆ ಅಷ್ಟು ಸೂಕ್ತವಾಗಿರ್ತಕ್ಕಂಥ ಸಮಯ ಅಲ್ಲ. ಅದಾದರೆ ದೂರವಾರ ಪ್ರಯಾಣ ಮಾಡ್ತಕ್ಕಂಥ ವಿಚಾರವಾಗಲಿ, ಭೂಮಿಯ ವಿಚಾರವಾಗಿ ಯಾವುದಾದ್ರೂ ಒಂದು ವಿಚಾರವಾಗಿ ಮುಂದುವರಿತಕ್ಕಂಥದ್ದಾಗಲಿ, ಇಲ್ಲ ಅಂತಂದರೆ ಯಾವುದಾದ್ರೂ ಒಂದು ಹೊಸದಾಗಿರ್ತಕ್ಕಂಥ ಒಂದು ಭೂಮಿಯ ಖರೀದಿ ಬಗ್ಗೆ ಆಗಲಿ, ಅದ್ರ ಬಗ್ಗೆ ಒಂದು ಆಲೋಚನೆಯನ್ನು ಮಾಡ್ತಕ್ಕಂಥದ್ರ ಬಗ್ಗೆ ಆಗಲಿ, ಇಲ್ಲ ಅಂತಂದರೆ ಯಾವುದಾದ್ರೂ ಒಂದು ಪ್ರಾಜೆಕ್ಟನ್ನು ಪ್ರಾರಂಭ ಮಾಡ್ತಕ್ಕಂಥದ್ದಾಗಲಿ ಇದಕ್ಕೆ ಬಹಳ ಪ್ರಶಂಸವಾಗಿರ್ತಕ್ಕಂಥ ಸಮಯ, ಬಹಳ ಸೂಕ್ತವಾಗಿರ್ತಕ್ಕಂಥ ಸಮಯ ಅಂತಲೇ ಹೇಳ್ಬೋದು. ಆದರೆ ಯಾವುದಾದ್ರೂ ಒಂದು ವಿಚಾರವಾಗಿ ತೀರ್ಮಾನವನ್ನು ತೆಗೆದುಕೊಳ್ತಕ್ಕಂಥ, ನಿಲುವಿಗೆ ಬರ್ತಕ್ಕಂಥದ್ದು, ಒಂದು ಕಾಗದ ಪತ್ರಕ್ಕೆ ಸಹಿ ಆಗ್ತಕ್ಕಂಥದ್ದು ಇದಕ್ಕೆ ಅಷ್ಟು ಸೂಕ್ತವಾಗಿರ್ತಕ್ಕಂಥ ಸಮಯ ಇದಲ್ಲ.
ಯಾವುದಾದ್ರೂ ವಿಚಾರವಾಗಿ ತಾವು ಮುಂದುವರಿಬೇಕೋ ಇಲ್ಲಾಂತ ದೂರ ಬರೋ ಪ್ರಯಾಣವನ್ನು ಮಾಡಬೇಕು, ಕುಟುಂಬದವರೆಲ್ಲರೂ ಸೇರಿ ಇನ್ನೇನಾದರೂ ಒಂದು ಹೊಸದಾಗಿರ್ತಕ್ಕಂಥ ಒಂದು ಬಿಸ್ನೆಸ್ಸನ್ನು ಪ್ರಾರಂಭ ಮಾಡೋದ್ರ ಜೊತೆ ಅದ್ರ ಬಗ್ಗೆ ಒಂದು ಆಲೋಚನೆಯನ್ನು ಮಾಡ್ತಕ್ಕಂಥದ್ದು, ಇದೆಲ್ಲದ್ರ ಬಗ್ಗೆನೂ ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥ ಸಮಯ ಅಂತಲೇ ಹೇಳ್ಬೋದು. ಆದರೆ ದುಡ್ಡು ಕಾಸಿನ ವಿಚಾರವಾಗಿ ಲೇವಾದೇವಿ ಮಾಡಬೇಕಾದ್ರೆ ಸ್ವಲ್ಪ ಜೋಪಾನ, ಅದಕ್ಕೂ ಕೂಡ ಅಷ್ಟಾಗಿ ಸೂಕ್ತವಾಗಿರ್ತಕ್ಕಂಥ ಸಮಯ ಅಲ್ಲ ಇವತ್ತಿನ ದಿವಸ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು. ಜೋಪಾನ ಜೋಪಾನ ಜೋಪಾನ. ಇವತ್ತಿನ ದಿವಸ ತಾವು ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ದುಡ್ಡು ಕಾಸು ಅಂತಂದ ಬಂದರೆ ಎಲ್ರಿಗೂ ಕೂಡ ಒಂದು ಆಲೋಚನೆ, ಒಂದು ರೀತಿ ಭಯದಲ್ಲಿ ಸೃಷ್ಟಿಯಾಗಿರ್ತಕ್ಕಂಥ ಒಂದು ವಾತಾವರಣ. ಗುರುಗಳೇ ದುಡ್ಡು ಕಾಸಿನ ವಿಚಾರವಾಗಿ ಅಂದ ತಕ್ಷಣ ಏನೋ ಭಯ ಆಗುತ್ತೆ ಗುರುಗಳೇ. ಯಾಕೆಂತಂದರೆ ಇವತ್ತಿನ ದಿನಮಾನಗಳಲ್ಲಿ ಜೀವನವನ್ನು ನಡೆಸಲಿಕ್ಕೆ ದುಡ್ಡು ಕಾಸು ಇಲ್ಲ ಅಂತಂದರೆ ಏನನ್ನು ಕೂಡ ಸಾಧನೆ ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ಒಂದು ಮರ್ಯಾದೆಗಂತೂ ಬೆಲೆನೇ ಇಲ್ಲ, ಮತ್ತೊಂದು ಕಡೆ ನೋಡೋದಾದರೆ ವಿಶ್ವಾಸಕ್ಕಂತೂ ಬೆಲೆನೇ ಇಲ್ಲ. ಯಾವುದಕ್ಕೂ ಕೂಡ ಬೆಲೆ ಅನ್ನೋದನ್ನೇ ಕಳ್ಕೊಂಬಿಡ್ಬೇಕು. ಒಂದು ಕೊಡ್ತಕ್ಕಂಥವ್ರು ಕಳ್ಕೊಬೇಕು, ಇಸ್ಕೊಂಡಿರ್ತಕ್ಕಂಥವ್ರು ಕಳ್ಕೊಂಬಿಡ್ಬೇಕು. ಇಸ್ಕೊಂಡಿರ್ತಕ್ಕಂಥವ್ರಿಗೆ ಕೊಟ್ಟಿರೋನು ಕೇಳ್ತಾನಲ್ಲ ಎಂಬತಕ್ಕಂಥ ಒಂದು ಬಾಧೆ, ಕೊಟ್ಟಿರೋನಿಗೆ ಇಸ್ಕೊಂಡಿರೋನು ಕೊಡ್ತಾ ಇಲ್ವಲ್ಲ ಅನ್ನೋ ಬಾಧೆ. ಇಲ್ಲಿ ಇಬ್ಬರಿಗೂ ಕೂಡ ದುಡ್ಡು ಒಂದೇ ಸಮಸ್ಯೆ. ಬರೋನಿಗೆ ಬರ್ತಾ ಇಲ್ಲ, ಕೊಡೋನಿಗೆ ಕೊಡೋಕ್ಕಾಗ್ತಾ ಇಲ್ಲ. ಈ ಒಂದು ಸಮಸ್ಯೆಯಲ್ಲಿ ಇವತ್ತಿನ ದಿವಸ ಸಿಲುಕೊಂಡ್ಬಿಡ್ತಾರೆ ವೃಷಭ ರಾಶಿನಲ್ಲಿರ್ತಕ್ಕಂಥವ್ರು. ಹಾಗಾಗಿ ವೃಷಭ ರಾಶಿನಲ್ಲಿರ್ತಕ್ಕಂಥವ್ರು ತಾವು ಇವತ್ತಿನ ದಿವಸ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಹಳದಿ ವರ್ಣದಲ್ಲಿರ್ತಕ್ಕಂಥ ವಸ್ತ್ರವನ್ನು ಧರಿಸ್ತಕ್ಕಂಥದ್ದು ಬಹಳ ಉತ್ತಮ. ವೃಷಭ ರಾಶಿನಲ್ಲಿರ್ತಕ್ಕಂಥವ್ರು ಈ ಒಂದು ಅನುಷ್ಠಾನವನ್ನು ಮಾಡೋದ್ರಿಂದ ಇರೋದ್ರಲ್ಲಿ ಒಂದಿಷ್ಟು ಸುಖ ಶಾಂತಿ ನೆಮ್ಮದಿಯನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥವನ್ನ ಸರಿ ಯಾವ ಉತ್ತರವನ್ನು ಕೊಡುತ್ತೆ ಅಂತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಭವಿಷ್ಯತ್ತನ್ನು ತಿಳಿಸೋದಾದರೆ ಮಾತನಾಡ್ತಕ್ಕಂಥ ಮನಸ್ಸಿನ ನೀಡ್ತಾ ಇರತಕ್ಕಂಥ ಮಾರ್ಗದರ್ಶನ ಬಹಳ ವಿಚಿತ್ರವಾಗೇ ಇದೆ, ವಿಭಿನ್ನವಾಗೂ ಕೂಡ ಇದೆ, ಹಾಗೂ ಬಹಳ ಗಂಭೀರವಾಗಿದೆ ಅಂತಲೇ ಹೇಳ್ಬೋದು. ಮಿಥುನ ರಾಶಿನಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತು ಇವತ್ತು ಸ್ವಲ್ಪ ಜೋಪಾನ ಅಂತಲೇ ಹೇಳ್ತೀನಿ. ಯಾಕೆಂದರೆ ಎಡಭಾಗದಲ್ಲೇ ಅದರ ಚಲನವನ್ನ ಇದೆ, ತಲೆಯನ್ನು ಮೇಲೆ ಎತ್ತಿ ನಿಂತಿರ್ತಕ್ಕಂಥದ್ದಿದೆ. ಎಲ್ಲೋ ಒಂದು ಕಡೆ ಮಿಥುನ ರಾಶಿನಲ್ಲಿರ್ತಕ್ಕಂಥವ್ರು ಒಂದಿಷ್ಟು ನಿಂದನೆಗೆ ಒಳಗಾಗ್ತಕ್ಕಂಥವ್ರು ಇರ್ತೀರಿ. ಜೋಪಾನ ಜೋಪಾನ ಜೋಪಾನ. ಮಿಥುನ ರಾಶಿನಲ್ಲಿರ್ತಕ್ಕಂಥವ್ರು ತಾವು ಇವತ್ತಿನ ದಿವಸ ಆದಷ್ಟು ಮೌನದಿಂದ ಇರತಕ್ಕಂಥದ್ದು ಬಹಳ ಉತ್ತಮ. ಪರಿಸ್ಥಿತಿ ಎಂಥದ್ದೇ ಇರಲಿ, ಸಮಸ್ಯೆ ಎಂಥದ್ದೇ ಇರಲಿ, ಆಗಿನ ಕ್ಷಣ ನಿಮ್ಮ ಮನಸ್ಸಿಗೆ ಏನೇ ನೋವುಂಟಾದ್ರೂ ಕೂಡ ಸ್ವಲ್ಪ ತಾಳ್ಮೆಯಿಂದ ಸಹನೆಯಿಂದ ಆ ಕ್ಷಣವನ್ನು ಪಾರು ಮಾಡ್ಕೊಳ್ತಕ್ಕಂಥದ್ದು ಬಹಳ ಉತ್ತಮನೇ ಹೊರತಾಗಿ ಎಲ್ಲೋ ಒಂದು ಕಡೆ ತಾವು ಮಾತಿನ ಜಗಮಗಿಗೆ ಬಿದ್ದು ಎಲ್ಲೋ ಒಂದು ಕಡೆ ನಿಮ್ಮ ಹೆಸರನ್ನು ಕೂಡ ಹಾಳು ಮಾಡ್ಕೊಳ್ತಕ್ಕಂಥದ್ದಿರುತ್ತೆ, ನಿಮ್ಮ ಹೆಸರಿಗೂ ಕೂಡ ಕಳಂಕ ಬರ್ತಕ್ಕಂಥದ್ದಿರುತ್ತೆ. ಇವತ್ತಿನ ದಿವಸ ನಿಮ್ಮ ಪರಿಸ್ಥಿತಿ ಹೇಗಿರುತ್ತೆ ಅಂದರೆ ತಪ್ಪು ನಿಮ್ಮದಿದೆಯೋ ಇಲ್ವೋ ಸಮಸ್ಯೆ ನಿಮ್ಮ ಮೇಲೆ ಬರುತ್ತೆ, ನಿಮ್ಮ ತಲೆಗೆ ಬರುತ್ತೆ. ಹಾಗಾಗಿ ಜೋಪಾನ. ಮಿಥುನ ರಾಶಿನಲ್ಲಿರ್ತಕ್ಕಂಥವ್ರು ಆದಷ್ಟು ಇವತ್ತಿನ ದಿವಸ ದೂರವಾರ ಪ್ರಯಾಣವನ್ನು ಮಾಡಲಿಕ್ಕೆ ಹೋಗಬೇಡಿ. ಅಷ್ಟಾಗಿ ಸೂಕ್ತವಾಗಿರ್ತಕ್ಕಂಥದ್ದೆಲ್ಲ. ಮಾರ್ಗದರ್ಶನ ನೀಡ್ತಾ ಇರತಕ್ಕಂಥ ಮಾತನಾಡ್ತಕ್ಕಂಥ ಮನಸ್ಸರಿ ಬಹಳ ಸ್ಪಷ್ಟೀಕರಿಸಿ ಹೇಳ್ತಾ ಇದೆ. ದೂರವಾರ ಪ್ರಯಾಣವನ್ನು ಮಾಡೋದ್ರಿಂದ ಒಂದು ತಾವು ಅಂದ್ಕೊಂಡಿರ್ತಕ್ಕಂಥ ಕೆಲಸವನ್ನು ಕಾರ್ಯಸಿದ್ಧಪಡಿಸ್ಕೊಳ್ಳಿಕ್ಕೆ ಆಗೋದಿಲ್ಲ, ಮತ್ತು ಮಾರ್ಗ ಮಧ್ಯದಲ್ಲೂ ಕೂಡ ಒಂದಿಷ್ಟು ಸಮಸ್ಯೆಗಳು ಈಡಾಗುತ್ತೆ. ಒಂದು ವೇಳೆ ಪೂರ್ವ ನಿಯೋಜಿತವಾಗಿ ಈಗಾಗಲೇ ಸಿದ್ಧ ಆಗೋಗಿದೆ ಗುರುಗಳೇ, ನಾವು ಹೋಗಲೇಬೇಕು, ನೀವು ಈ ಟೈಮಲ್ಲಿ ನೀವು ಹಿಂಗೆ ಅಂದ್ಬಿಟ್ರೆ ನಾವೇನು ಮಾಡೋದು ಅನ್ನೋ ಕಾರಣದಲ್ಲಿ ನಿಮ್ಮ ಮನೆ ದೇವರನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ನಿಮ್ಮ ಮನೆ ದೇವರನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ ಒಂದು 3 ಜನ ಮಕ್ಕಳಿಗೆ ಏನಾದರೂ ತಿಂಡಿ ತಿನಿಸನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡಿ. ಒಂದು ವಿಚಾರ ಅಂತೂ ನಾನು ಸ್ಪಷ್ಟೀಕರಿಸ್ತೀನಿ. ಗುಪ್ತವಾಗಿ ನಿಮಗೊಂದು ವಿಚಾರವನ್ನು ತಿಳಿಸೋದಾದರೆ, ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರವನ್ನು ತಿಳಿಸೋದಾದರೆ, ಪ್ರಾರಂಭದ ಹಂತ ದಿಕ್ಕಿನಲ್ಲಿ ಪಶ್ಚಿಮ ದಿಕ್ಕಿನ ಕಡೆ ಪ್ರಯಾಣವನ್ನು ಬೆಳೆಸ್ತಕ್ಕಂಥದ್ದು ಬೇಡ. ಉತ್ತರ ದಿಕ್ಕಿನ ಕಡೆ ಪ್ರಯಾಣವನ್ನು ಬೆಳೆಸಿ ಅದಾದಮೇಲೆ ಪಶ್ಚಿಮದ ಕಡೆ ತಾವು ಇಲ್ಲಾಂತಂದರೆ ಬೇರೊಂದು ಕಡೆ ದಿಕ್ಕಿಗೆ ತಾವು ನಿರ್ಗಮನವನ್ನು ತೆಗೆದುಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಈ ಒಂದು ವಿಚಾರವನ್ನು ಗಮನದಲ್ಲಿಟ್ಕೊಂಡು ತಾವು ಏನೊಂದು ಕೆಲಸವನ್ನು ಮಾಡಿದ್ರೂ ಕೂಡ ಇರೋದರಲ್ಲಿ ಒಂದಿಷ್ಟು ಸುಖ ಶಾಂತಿ ನೆಮ್ಮದಿಯನ್ನು ಸಿದ್ಧಪಡಿಸ್ಕೊಳ್ತೀರಿ. ಬರ್ತಕ್ಕಂಥ ಅಲ್ಪ ಸ್ವಲ್ಪ ಸಮಸ್ಯೆಗಳಿಂದನೂ ಕೂಡ ದೂರ ಆಗ್ತೀರಾ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳ ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥ ಮನಸ್ಸಿರಿ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತನ್ನು ತಿಳಿಸೋದಾದರೆ ತಾವು ಕೂಡ ಇವತ್ತಿನ ಸಹ ಅಂದ್ಕೊಂಡಿರ್ತಕ್ಕಂಥ ಎಲ್ಲ ಕೆಲಸಗಳನ್ನು ಕಾರ್ಯಸಿದ್ಧಪಡಿಸ್ಕೊಳ್ತಕ್ಕಂಥದ್ದು ಸ್ವಲ್ಪ ಕಷ್ಟಕರನೇ. ಕರ್ಕಾಟಕ ರಾಶಿನಲ್ಲಿರ್ತಕ್ಕಂಥವ್ರು ಆದಷ್ಟು ಇವತ್ತಿನ ತಾವು ಕೂಡ ಸ್ವಲ್ಪ ಜೋಪಾನವಾಗಿರ್ತಕ್ಕಂಥದ್ದು ಬಹಳ ಉತ್ತಮ. ಇವತ್ತಿನ ಸಹ ತಾವು ಎಷ್ಟೇ ಶ್ರಮಿಸಿದ್ರೂ ಕೂಡ ನಿಮ್ಮ ಪರಿಸ್ಥಿತಿ ಹೇಗಿರುತ್ತೆ ಅಂತಂದರೆ ತಾವು ಕಷ್ಟಪಡ್ತೀರಿ, ಶ್ರಮಿಸ್ತೀರಿ, ನೀವು ಏನು ಅಂದ್ಕೊಂಡಿರ್ತೀರ ಅದರ ಬಗ್ಗೆ ಕಾರ್ಯಸಿದ್ಧಿ ಪಡಿಸ್ಕೊಳ್ಳೇಬೇಕು ಅನ್ನತಕ್ಕಂಥ ಒಂದು ಸಂಪೂರ್ಣ ಆಲೋಚನೆಯಿಂದ ಒಂದು ಒಳ್ಳೆ ಶ್ರದ್ಧಾಭಕ್ತಿಯಿಂದ ಕೆಲಸವನ್ನೂ ಕೂಡ ಮಾಡ್ತೀರಿ. ಆದರೆ ಎಲ್ಲೋ ಒಂದು ಕಡೆ ನಿಮ್ಮ ಕೆಲಸ ನಿಮ್ಮ ಸಹೋದ್ಯೋಗಿಗಳಿಂದನೇ ಹಾಳಾಗ್ತಕ್ಕಂಥ ಇರುತ್ತೆ. ಎಲ್ಲೋ ಒಂದು ಕಡೆ ನಂಬಿರೋರೆ ಕೈ ಕೊಡುವಂಥ ಪರಿಸ್ಥಿತಿಗಳು ಎದುರಾಗ್ತಕ್ಕಂಥದ್ದು ಇರುತ್ತೆ. ಕರ್ಕಾಟಕ ರಾಶಿನಲ್ಲಿರ್ತಕ್ಕಂಥವ್ರು ಭವಿಷ್ಯತ್ತು ಇವತ್ತಿನ ದಿವಸ ಮೊದಲು ತಾವೆಲ್ಲಾದರೂ ಪ್ರಯಾಣವನ್ನು ಬೆಳೆಸಬೇಕಾದ್ರೆ ನಿಮ್ಮ ವಾಹನವನ್ನು ಸರಿಯಾಗಿ ನೀಟಾಗಿ ಒಮ್ಮೆ
ಗಾಡಿನ ಸಂಪೂರ್ಣವಾಗಿ ತೊಳೆದು ಒಂದು ಸಣ್ಣ ಪೂಜಾನುಷ್ಠಾನವನ್ನು ಸಲ್ಲಿಸಿ ಅದಾದಮೇಲೆ ತಾವು ಮುಂದುವರಿತಕ್ಕಂಥದ್ದು ಬಹಳ ಉತ್ತಮ. ಡ್ರೈವಿಂಗ್ ಜಾಬಲ್ಲಿ ಇರ್ತಕ್ಕಂಥವ್ರು ತಾವು ಇವತ್ತಿನ ದಿವಸ ಗಾಡಿಯನ್ನು ತೊಳೆದಿರ, ಗಾಡಿಗೆ ಒಂಚೂರು ಪೂಜೆಯನ್ನು ಮಾಡಿದಿರ, ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಿದಿರ, ನೀವು ಇಷ್ಟಪಟ್ಟಿರತಕ್ಕಂಥ ದೇವರನ್ನು ಆರಾಧನೆಯನ್ನು ಮಾಡಿದಿರ, ತಾವು ಗಾಡಿಯನ್ನು ಎತ್ತಿದೆ ಆದರೆ ಎಲ್ಲೋ ಒಂದು ಕಡೆ ಸಮಸ್ಯೆಗೀಡಾಗ್ತೀರಿ ಕರ್ಕಾಟಕ ರಾಶಿನಲ್ಲಿರ್ತಕ್ಕಂಥವ್ರು. ಆಮೇಲೆ ಕರ್ಕಾಟಕ ರಾಶಿನಲ್ಲಿರ್ತಕ್ಕಂಥವ್ರಿಗೆ 4 ಸಂಖ್ಯೆ ಬಹಳ ಚೆನ್ನಾಗಿದೆ. 4 ಸಂಖ್ಯೆ ಬಹಳ ಚೆನ್ನಾಗಿದೆ. ಯಾರಾದರೂ ಒಂದಷ್ಟು ಜನ ಮಕ್ಕಳಿಗೆ ಒಂದು 4 ಚಾಕ್ಲೇಟ್ ಕೊಟ್ಟು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಮಕ್ಕಳಿಗೆ ಏನಾದರೂ ಒಂದು ಚಾಕ್ಲೇಟ್ ಕೊಡ್ತಕ್ಕಂಥದ್ದು, ಇಲ್ಲ ಅಂತಂದರೆ ಒಂದು 4 ಜನ ಹೆಣ್ಮಕ್ಳಿಗೆ ಏನಾದರೂ ಒಂಚೂರು ಹೂವು ಕೊಡ್ತಕ್ಕಂಥದ್ದು, 4 ಜನ ಹೆಣ್ಮಕ್ಳಿಗೆ ಏನಾದರೂ ಒಂಚೂರು ಹೂವು ಕೊಡಿ, ತಾಯಿಯನ್ನು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ, ದೇವಿಯನ್ನು ಆರಾಧನೆಯನ್ನು ಮಾಡಿ. ಈ ಒಂದಷ್ಟು ಕೆಲಸಗಳನ್ನು ಮಾಡೋದ್ರಿಂದ ಇವತ್ತಿನ ದಿವಸ ಒಂದಿಷ್ಟು ಸುಖ ಶಾಂತಿ ನೆಮ್ಮದಿಯನ್ನು ಸಿದ್ಧಪಡಿಸ್ಕೊಳ್ಳಿದ್ರೆ, ಇದರ ಹೊರತಾಗಿ ಯಾವುದಾದ್ರೂ ಕಾಗದ ಪತ್ರಕ್ಕೆ ಸಹಿ ಆಗ್ತಕ್ಕಂಥದ್ದಾಗಲಿ, ಇಲ್ಲಾಂದರೆ ಭೂಮಿಯ ವಿಚಾರವಾಗಿ ತೀರ್ಮಾನಕ್ಕೆ ಬರ್ತಕ್ಕಂಥದ್ದಾಗಲಿ, ಭೂಮಿಯನ್ನು ನೋಡ್ತಕ್ಕಂಥದ್ದಾಗಲಿ, ಅದರ ಬಗ್ಗೆ ಮಾತುಕತೆಯನ್ನು ಮಾಡ್ತಕ್ಕಂಥದ್ದಾಗಲಿ, ಚರ್ಚೆ ಮಾಡ್ತಕ್ಕಂಥದ್ದಾಗಲಿ ಬೇಡ. ಇವತ್ತಿನ ದಿವಸ ಭೂಮಿಯ ವಿಚಾರವಾಗಿ ತಾವು ಏನೊಂದು ವಿಚಾರವಾಗಿ ತಾವು ಮುಂದುವರೆದಾದ್ರೂ ಕೂಡ ನಿಮ್ಮ ಕೈ ಹಿಡಿತಕ್ಕಂಥದ್ದಲ್ಲ, ಎಲ್ಲೋ ಒಂದು ಕಡೆ ಕೈಯಿಂದ ಜಾರ್ತಕ್ಕಂಥದ್ದೇ ಇರುತ್ತೆ ಹೊರತಾಗಿ ಕೈ ಹಿಡಿತಕ್ಕಂಥದ್ದಲ್ಲ. ಜೋಪಾನ ಕರ್ಕಾಟಕ ರಾಶಿನಲ್ಲಿರ್ತಕ್ಕಂಥವ್ರು. ಇನ್ನು ಅದು ಬಿಟ್ಟರೆ ಸುಖ ಶಾಂತಿ ನೆಮ್ಮದಿಗೆ ಏನು ಕೊರತೆ ಇಲ್ಲ, ಭಗವಂತನ ಅನುಗ್ರಹ ನಿಮಗಿದೆ. ಆದರೆ ನಾನು ತಿಳಿಸಿರ್ತಕ್ಕಂಥ ಈ ವಿಚಾರವಾಗಿ ತಾವು ಮುಂದುವರಿತಕ್ಕಂಥದ್ದು ಬಹಳ ಉತ್ತಮ. ಮಕ್ಕಳಿಗೆ ಏನಾದರೂ ಚಾಕ್ಲೇಟ್ ಕೊಡಿಸಿ, ಇಲ್ಲ ಅಂತಂದರೆ 4 ಜನ ಹೆಣ್ಮಕ್ಳಿಗೆ ಒಂಚೂರು ಹೂ ಕೊಟ್ಟು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಕರ್ಕಾಟಕ ರಾಶಿಯವರೆಗೂ ಕೂಡ ರಾಶಿಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನು ಈಗ ಸಿಂಹರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ರಾಶಿಗಳಲ್ಲಿ ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡತಕ್ಕಂಥ ಮನಸ್ಸರಿ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ.
ಭವಿಷ್ಯತ್ತನ್ನು ತಿಳಿಸೋದಾದರೆ, ಮಾತನಾಡ್ತಕ್ಕಂಥ ಮನಸ್ಸರಿ ನೀಡತಕ್ಕಂಥ ಒಂದು ಮಾರ್ಗದರ್ಶನವನ್ನು ನಾವು ಗಮನಿಸಿ ತಿಳಿಸೋದಾದರೆ, ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸಗಳನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು ಸ್ವಲ್ಪ ಕಷ್ಟಕರ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ಅದರ ಚಲನವನವನ್ನು ನಾವು ಗಮನಿಸಿ ತಿಳಿಸೋದಾದರೆ, ಎಡಭಾಗದಲ್ಲಿ ಅದರ ಚಲನವನ ಇದೆ ಮತ್ತು ಮಂದಗತಿಯಿಂದ ಸಾಕ್ತಕ್ಕಂಥದ್ದೇ, ಬಹಳ ಸ್ಲೋ. ಇವತ್ತಿನ ದಿವಸ ನಿಮ್ಮ ಭವಿಷ್ಯತ್ತು ಹಾಗೆ ಇರುತ್ತೆ. ಏನೇ ಆದ್ರೂ ಕೂಡ ಒಂದು ರೀತಿ ಸ್ಲೋ, ಆಲಸ್ಯತನ ನಿಮ್ಮನ್ನು ಬಾಧಿಸ್ತಕ್ಕಂಥದ್ದಿರುತ್ತೆ, ಎಲ್ಲೋ ಒಂದು ಕಡೆ ನಿಶಕ್ತರಾಗಿ ಹೋಗ್ತಕ್ಕಂಥದ್ದಿರುತ್ತೆ. ಇವತ್ತಿನ ದಿವಸ ನಿಮ್ಮ ಪರಿಸ್ಥಿತಿನೂ ಕೂಡ ಹಾಗೆ, ನಿಮ್ಮ ಮನಸ್ಥಿತಿನೂ ಕೂಡ ಹಾಗೆ. ಯಪ್ಪ ಆಯ್ತು ಬಿಡಪ್ಪ, ಮಾಡೋಣ ಬಿಡಪ್ಪ, ಮಾಡಿದ್ರೆ ಆಯಿತು ಬಿಡಪ್ಪ ಅನ್ನೋ ಒಂದು ಆಲೋಚನೆಯಲ್ಲೇ ಇರ್ತೀರ ಹೊರತಾಗಿ ಮಾಡ್ತೀನಿ ಎಂಬತಕ್ಕಂಥ ಒಂದು ಆಸಕ್ತಿ ನಿಮ್ಮ ಮನಸ್ಸಿನಲ್ಲಿ ಇರೋದಿಲ್ಲ. ಪ್ರತಿನಿತ್ಯದ ಕೆಲಸನೇ ತಾನೆ, ದಿನನಿತ್ಯ ಇದೆ ತಾನೆ, ಇಷ್ಟು ದಿನ ಕಷ್ಟಪಟ್ಕೊಂಬಂದಿದ್ದೀನಿ, ಇವತ್ತೊಂದಿಷ್ಟು ನೆಮ್ಮದಿಯಾಗಿ ರೆಸ್ಟ್ ಮಾಡೋಣಪ್ಪ ಅನ್ನೋ ಒಂದು ಆಲೋಚನೆಯಲ್ಲೇ ಇರ್ತೀರ ಹೊರತಾಗಿ ಪ್ರತಿ ಕ್ಷಣವೂ ಬಹಳ ಅಮೂಲ್ಯ. ನಾವು ಆ ಅಮೂಲ್ಯವಾಗಿರ್ತಕ್ಕಂಥ ಕ್ಷಣವನ್ನು ಹಾಳು ಮಾಡ್ಕೊಳ್ಳೋದು ಬೇಡ ಎಂಬತಕ್ಕಂಥ ರೀತಿ ಆಲೋಚನೆಗಳು ನಿಮ್ಮ ತಲೆಗೆ ಬರೋದಿಲ್ಲ. ಎಲ್ಲೋ ಒಂದು ಕಡೆ ಇರ್ತಕ್ಕಂಥದ್ದನ್ನೇ ನಿಧಾನವಾಗಿ ಸಮಾಧಾನವಾಗಿ ಮುಂದುವರಿಸ್ಕೊಂಡು ಹೋಗೋಣ ಅನ್ನೋ ಆಲೋಚನೆಯಲ್ಲೇ ಇರ್ತೀರಿ. ಆದರೆ ಇವತ್ತಿನ ಸಹ ಎಲ್ಲೋ ಒಂದು ಕಡೆ ನಿಮ್ಮ ಆ ಒಂದು ಗುಣವೇ ನಿಮ್ಮ ಕೆಲಸವನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ಳೋದ್ರಲ್ಲಿ ಕುಂಠಿತ ಮಾಡ್ತಕ್ಕಂಥದ್ದಿರುತ್ತೆ, ಹಾಳು ಮಾಡ್ಕೊಳ್ತಕ್ಕಂಥದ್ದಿರುತ್ತೆ. ಜೋಪಾನ. ಮಕರ ರಾಶಿನಲ್ಲಿರ್ತಕ್ಕಂಥವ್ರಿಗೆ ಒಂದು ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರ, ಪರಿಸ್ಥಿತಿ ಎಂಥದ್ದೇ ಇರಲಿ, ಸಮಸ್ಯೆಗಳೇ ಎಂಥದ್ದೇ ಇರಲಿ, ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದೆ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಹೇಗೆ ಕಷ್ಟಗಳು ಮಾತ್ರ ಶಾಶ್ವತ, ಸುಖ ಶಾಂತಿ ನೆಮ್ಮದಿನೂ ಶಾಶ್ವತ ಅಲ್ವೋ, ಕಷ್ಟಗಳು ಕೂಡ ಶಾಶ್ವತ ಅಲ್ಲ. ಎಲ್ಲವೂ ಕೂಡ ಬದಲಾಗ್ತಕ್ಕಂಥದ್ದು, ಅದೆಲ್ಲವೂ ಕೂಡ ಒಂದು ರೀತಿ ಏರುಪೇರುಗಳಿದ್ದಂಗೆ. ಹಾಗಾಗಿ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಆಲೋಚನೆಗಳನ್ನು ಮಾಡ್ತಕ್ಕಂಥದ್ದು ಬೇಡ. ಏನೇ ವಿಚಾರವಾಗಿದ್ರೂ ಕೂಡ ನಮ್ಮ ಕೆಲಸದ ಬಗ್ಗೆ ನಾವು ಒಂದು ಚೂರೂ ಕೂಡ ಹಾಳು ಮಾಡ್ಕೊಳ್ತಕ್ಕಂಥದ್ದು ಬೇಡ. ಅದಕ್ಕೆ ನಾವು ಎಷ್ಟು ಶ್ರದ್ಧೆ ಭಕ್ತಿಯಿಂದ ಕೆಲಸವನ್ನು ಮಾಡಬೇಕು, ಅದನ್ನು ನಿಭಾಯಿಸ್ಕೊಂಡು ಹೋಗಲೇಬೇಕು. ನಾವು ಆ ಕೆಲಸಗಳನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ಳೇಬೇಕು ಎಂಬತಕ್ಕಂಥ ಒಂದು ದೃಢ ಮನಸ್ಸಿನ ಸಂಕಲ್ಪದಿಂದ ಮಕರ ರಾಶಿಯವರು ಮುಂದುವರೆದಿದ್ದೆ. ಆದರೆ ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ತಾವು ಇವತ್ತಿನ ದಿವಸ ದುರ್ಗಾದೇವಿಯನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಮತ್ತು ಕಪ್ಪು ವರ್ಣದಲ್ಲಿರ್ತಕ್ಕಂಥ ವಸ್ತ್ರವನ್ನು ಧರಿಸ್ತಕ್ಕಂಥದ್ದು ಬೇಡ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಬ್ಲ್ಯಾಕ್ ಕಲರ್ ಡ್ರೆಸ್ಸನ್ನು ಇವತ್ತಿನ ದಿವಸ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿಬಿಡಿ. ಕಪ್ಪು ವರ್ಣದಲ್ಲಿರ್ತಕ್ಕಂಥ ವಸ್ತ್ರ ಅಷ್ಟಾಗಿ ಸಮಂಜಸಕರವಾಗಿರ್ತಕ್ಕಂಥದ್ದಲ್ಲ. ಕಪ್ಪು ವರ್ಣ ನಿಮ್ಮ ಮೈ ಮೇಲೆ, ಈಗ ಭಗವಂತ ನಮಗೆ ಕೊಟ್ಟಿರೋದು ಬೇರೆ, ತಾವು ಪ್ರತ್ಯೇಕವಾಗಿ ಮತ್ತೊಂದು ಎಕ್ಸ್ಟ್ರಾ ಏನಾದರೂ ನಿಮ್ಮ ಒಂದು ಕಪ್ಪು ಕಲರ್ ಶೂಸ್ ಆಗಿರ್ಬೋದು, ಚಪ್ಪಲಿ ಆಗಿರ್ಬೋದು, ಇಂಥ ವಿಚಾರವಾಗಾದ್ರೂ ಕೂಡ ಸ್ವಲ್ಪ ಅವಾಯ್ಡ್ ಮಾಡಿ. ಆದಷ್ಟು ಸ್ವಲ್ಪ ಜೋಪಾನ. ಕಪ್ಪು ಇವತ್ತಿನ ಸಹ ಅಷ್ಟಾಗಿ ಶ್ರೇಯಸ್ಕರವಾಗಿರ್ತಕ್ಕಂಥದ್ದಲ್ಲ ಮಕರ ರಾಶಿನಲ್ಲಿರ್ತಕ್ಕಂಥವ್ರ ಜೊತೆಗೆ ಶನಿ ಪರಮಾತ್ಮನನ್ನು ಕೂಡ ಪ್ರಾರ್ಥನೆಯನ್ನು ಮಾಡಬೇಕು. ಮಕರ ರಾಶಿನಲ್ಲಿರ್ತಕ್ಕಂಥವ್ರು ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥ ಮನಸ್ಸರಿ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಭವಿಷ್ಯತ್ತನ್ನು ತಿಳಿಸೋದಾದರೆ, ಮಾತನಾಡ್ತಕ್ಕಂಥ ಮನಸ್ಸಲ್ಲಿ ನೀಡ್ತಾ ಇರತಕ್ಕಂಥ ಒಂದು ಮಾರ್ಗದರ್ಶನ, ಇದೆಲ್ಲವನ್ನು ನಾವು ಗಮನಿಸಿ ತಿಳಿಸೋದಾದರೆ ಎಲ್ಲೋ ಒಂದು ಕಡೆ ಜೋಪಾನವಾಗಿರಬೇಕು ಅಂತಲೇ ಹೇಳ್ತೀನಿ. ಬಹಳ ಗಂಭೀರವಾಗಿರ್ತಕ್ಕಂಥ ಒಂದು ಮಾರ್ಗದರ್ಶನವನ್ನು ನೀಡ್ತಾ ಇದೆ. ಕುಂಭರಾಶಿನಲ್ಲಿರ್ತಕ್ಕಂಥವ್ರು ಆದಷ್ಟು ಇವತ್ತಿನ ದಿವಸ ದೂರಭಾರ ಪ್ರಯಾಣ ಮಾಡ್ತಕ್ಕಂಥದ್ದು ಬೇಡ. ಹಣಕಾಸಿನ ವಿಚಾರವಾಗಿ ಲೇವಾದೇವಿ ಮಾಡ್ತಕ್ಕಂಥದ್ದು ಬೇಡ. ಉದ್ಯೋಗ ಸ್ಥಾನದಲ್ಲಾಗಿರ್ಬೋದು, ವ್ಯಾಪಾರ ಸ್ಥಾನದಲ್ಲಾಗಿರ್ಬೋದು, ಎಲ್ಲೋ ಒಂದು ಕಡೆ ಅಸಮಾಧಾನತೆ ಉಂಟಾಗ್ತಕ್ಕಂಥದ್ದಿರುತ್ತೆ. ಮನಸ್ಸಿಗೆ ನೋವು ಉಂಟಾಗ್ತಕ್ಕಂಥ ಪರಿಸ್ಥಿತಿಗಳನ್ನು ಅನುಭವಿಸ್ತಕ್ಕಂಥವ್ರು ಇರ್ತೀರಿ. ವ್ಯಾಪಾರ ಮಾಡ್ತಕ್ಕಂಥವ್ರು ಕುಂಭರಾಶಿನಲ್ಲಿರ್ತಕ್ಕಂಥವ್ರು ಇವತ್ತಿನ ಸಹ ಪ್ರತಿ ಬಾರಿ ತಾವು ಗಳಿಸಿದಷ್ಟು ಈ ಬಾರಿ ಗಳಿಸ್ಲಿಕ್ಕೆ ಆಗೋದಿಲ್ಲ. ಅದು ಎಲ್ಲೋ ಒಂದು ಕಡೆ ಮನಸ್ಸಿಗೆ ನೋವು ಉಂಟಾಗ್ತಕ್ಕಂಥದ್ದಿರುತ್ತೆ. ಆದರೆ ಒಂದಂತೂ ಹೇಳ್ತೀನಿ, ಇಂದಿನ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ತಿಳಿಸಿದ ಹಾಗೆ ಯಾವುದೂ ಕೂಡ ಶಾಶ್ವತ ಅಲ್ಲವ, ಎಲ್ಲವೂ ಕೂಡ ಬದಲಾಗ್ತಾ ಹೋಗುತ್ತೆ. ಇವತ್ತು ಏನು ಆದಾಯ ನಿಮಗಿದೆಯೋ ಅದಷ್ಟರಲ್ಲೇ ಭಗವಂತ ಕೊಟ್ಟಿದ್ದರಲ್ಲಿ ನಾವು ಸಂತೋಷವಾಗಿರ್ತಕ್ಕಂಥದ್ದು ಬಹಳ ಉತ್ತಮ. ಅತಿ ಆಸೆ ಬೇಡ, ಅತಿಯಾದ ಆತ್ಮನಂಬಿಕೆ ಬೇಡ, ಓವರ್ ಕಾನ್ಫಿಡೆನ್ಸ್ ಎಂಬತಕ್ಕಂಥದ್ದು ಬೇಡ. ಭಗವಂತ ನೀನು ಎಷ್ಟು ಕೊಡ್ತೀಯೋ ನಾನು ಅದರಲ್ಲಿ ತೃಪ್ತಿಯಾಗಿರ್ತೀನಪ್ಪ ಭಗವಂತ. ಯಾಕೆ ಅಂತಂದರೆ ನಿನಗೆ ಗೊತ್ತು ಯಾವ ಸಮಯದಲ್ಲಿ ಯಾರಿಗೆ ಎಷ್ಟು ಕೊಡಬೇಕು, ಏನಕ್ಕೆ ಕೊಡಬೇಕು, ಹೆಂಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ನೀನು ಆಲೋಚನೆಯನ್ನು ಮಾಡೇ ಕೊಡ್ತೀಯ ಹೊರತಾಗಿ ಯಾವುದನ್ನು ಕೂಡ ಅದು ಅದಾಗದೆ ನಡೀತಕ್ಕಂಥದ್ದಲ್ಲ. ಯಾಕೆ ಅಂತಂದರೆ ಭಗವಂತನ ಆಜ್ಞೆ ಇಲ್ದಿರ ಒಂದು ಹುಲ್ಲು ಕಡ್ಡಿನೂ ಸಹಿತ ಅಲ್ಲಾಡೋದಿಲ್ಲ ಅಲ್ವಾ. ಎಲ್ಲವೂ ಕೂಡ ನಾವೆಲ್ಲರೂ ಕೂಡ ಭಗವಂತನ ಅಧೀನದಲ್ಲಿರ್ತಕ್ಕಂಥವ್ರೆ. ಭಗವಂತ ಹೇಗೆ ನಡೆಸ್ತಾನೋ ಆ ರೀತಿ ನಾವೆಲ್ಲರೂ ಕೂಡ ನಡೀತಾ ಹೋಗ್ತೀವಿ. ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ಆದಷ್ಟು ಇವತ್ತಿನ ಸಹ ನಿಮಗೆ ಏನೇ ಬೇಜಾರಾಗಲಿ, ಏನೇ ನೋವಾಗಲಿ, ಯಾವುದೊಂದು ವಿಚಾರವಾಗಲಿ ತಾವು ನಿರಾಶ್ರಿತರಾದನ್ನು ಕೂಡ ಬೇಜಾರು ಮಾಡ್ಕೊಳ್ಳೋಕೆ ಹೋಗ್ಬೇಡಿ, ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ಇವತ್ತು ನಮಗೆ ಲಾಸ್ ಆದರೆ ನಾಳೆ ನಮಗೆ ಪ್ರಾಫಿಟ್ ಇದೆ, ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ಎಲ್ಲವೂ ಕೂಡ ಒಳ್ಳೆಯದಾಗ್ತಕ್ಕಂಥದ್ದೇ. ಆದರೆ ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ತಾವು ಇವತ್ತಿನ ದಿವಸ ದಕ್ಷಿಣಾಭಿಮುಖವಾಗಿ ನಿಂತು ಒಂದು ಚಿಟಿಕೆ ಅಕ್ಕಿ, ಒಂದು ಚಿಟಿಕೆ ಕಡಲೆಬೇಳೆ, ಒಂದು ಚಿಟಿಕೆ ಅಕ್ಕಿ, ಒಂದು ಚಿಟಿಕೆ ಕಡಲೆಬೇಳೆಯನ್ನು ದೇಹಕ್ಕೆ 3 ಬಾರಿ ದೃಷ್ಟಿ ತೆಗೆದು ನಿಮ್ಮ ಮನೆಯ ಈಶಾನ್ಯ ದಿಕ್ಕಿಗೆ ಹಾಕ್ತಕ್ಕಂಥದ್ದು ಬಹಳ ಉತ್ತಮ. ದಕ್ಷಿಣಾಭಿಮುಖವಾಗಿ ದೃಷ್ಟಿ ತೆಗೆದು ನಿಂತ್ಕೊಂಡು ದೃಷ್ಟಿ ತೆಗೆದು ಈಶಾನ್ಯ ದಿಕ್ಕಿನ ಕಡೆ ಹಾಕ್ತಕ್ಕಂಥದ್ದು ಬಹಳ ಉತ್ತಮ. ಈ ಒಂದು ಅನುಷ್ಠಾನವನ್ನು ಮಾಡೋದ್ರಿಂದ ಒಂದಿಷ್ಟು ಸುಖ ಶಾಂತಿ ನೆಮ್ಮದಿಯನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಭಗವಂತನ ಅನುಗ್ರಹ ನಿಮ್ಗೆ ಇರ್ತಕ್ಕಂಥದ್ದಿರುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಮೀನರಾಶಿ.
ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥ ಮನಸ್ಸಿರಿ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತನ್ನು ತಿಳಿಸೋದಾದರೆ, ಮಾತನಾಡ್ತಕ್ಕಂಥ ಮನಸ್ಸಿರಿ ನೀಡ್ತಾ ಇರ್ತಕ್ಕಂಥ ಒಂದು ಮಾರ್ಗದರ್ಶನ ಇದೆಲ್ಲವನ್ನು ಕೂಡ ನಾವು ಗಮನಿಸಿ ತಿಳಿಸೋದಾದರೆ ಅದರ ಚಲನ ವಲನ ಎಲ್ಲವೂ ಕೂಡ ಬಹಳ ಸ್ಪಷ್ಟವಾಗಿ ತೋರಿಸ್ತಾ ಇದೆ. ಮೀನರಾಶಿನಲ್ಲಿರ್ತಕ್ಕಂಥವ್ರಿಗೆ ಈ ಬಾರಿ ಶನೇಶ್ವರನ ಅನುಗ್ರಹ, ಸಂಪೂರ್ಣ ಕೃಪಾಶೀರ್ವಾದ ನಮಗಿದೆ. ಭಗವಂತನ ಅನುಗ್ರಹದಿಂದ ತಾವಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಭಗವಂತನ ಅನುಗ್ರಹ ನಿಮಗಿದೆ. ನೋಡಿ, ಶನಿ ಪರಮಾತ್ಮ ಕಣ್ಣು ಬಿಟ್ಟರೆ ಆತ ವಕ್ರ ದೃಷ್ಟಿಯಿಂದ ನಮ್ಮನ್ನು ನೋಡಿದ್ರೆ, ನಾನು ಕಳೆದ ಕಾರ್ಯಕ್ರಮದಲ್ಲೂ ಕೂಡ ತಿಳಿಸಿದೆ, ರಾಜ ತಿರುಕನಾಗಬಲ್ಲ. ಅದೇ ಭಗವಂತ ತೃಪ್ತಿಯಿಂದ ಆಯ್ತು ಇವನಿಗೆ ಕಷ್ಟ ಮುಗೀತು, ಇನ್ನಾದರೂ ಇವನು ಸುಖವಾಗಿರಲಿ ಅಂತ ಹೇಳಿ ಕಣ್ಣು ಬಿಟ್ಟರೆ ತಿರುಕ ರಾಜನಾಗಬಲ್ಲ. ಇವತ್ತಿನ ದಿವಸ ನಿಮ್ಮ ಭವಿಷ್ಯತ್ತು ಆಗಿದೆ. ಇಷ್ಟು ದಿವಸ ತಾವು ಪಟ್ಟಿರ್ತಕ್ಕಂಥ ನೋವೆಲ್ಲ ಮರೆತು ಬಿಡಿ, ದೂರ ಆಯಿತು. ಇನ್ನು ಮುಂದಕ್ಕೆ ನಿಮ್ಮ ದಿನಮಾನಗಳು ಬಹಳ ಚೆನ್ನಾಗಿದೆ. ಮೀನರಾಶಿನಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತು ಇವತ್ತಿನ ದಿವಸ ಬಹಳ ಚೆನ್ನಾಗಿದೆ. ತಾವು ಮಾರ್ಗದರ್ಶನ ನೀಡ್ತಾ ಇರತಕ್ಕಂಥ ಮಾತನಾಡ್ತಕ್ಕಂಥ ಮನಸ್ಸಿರನ್ನು ಕೂಡ ಗಮನಿಸ್ಬೋದು. ತಲೆಯನ್ನು ಎತ್ತೇ ಅದು ಬಲಭಾಗದಲ್ಲಿ ಸುತ್ತಾ ಇದೆಯೇ ಹೊರತಾಗಿ ಒಂದು ಕ್ಷಣವೂ ಕೂಡ ತಲೆಯನ್ನು ಬಗ್ಗಿಸಿರ್ತಕ್ಕಂಥದ್ದಿಲ್ಲ. ಹಾಗಾಗಿ ನಿಮ್ಮ ಭವಿಷ್ಯತ್ತು ಬಹಳ ಚೆನ್ನಾಗಿದೆ. ದೂರವಾರ ಪ್ರಯಾಣವನ್ನು ಮಾಡ್ತಕ್ಕಂಥದ್ದಾಗಲಿ, ಮತ್ತು ಎಲ್ಲದಕ್ಕಿಂತ ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರ ಏನಪ್ಪ ಅಂತಂದರೆ, ಕುಟುಂಬದಲ್ಲಿರ್ತಕ್ಕಂಥ ಕಲಹಗಳನ್ನು ದೂರ ಮಾಡ್ಕೊಳ್ತೀರಿ. ಮೀನರಾಶಿನಲ್ಲಿರ್ತಕ್ಕಂಥವ್ರು ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥದ್ದೇ ಅದು. ಮದುವೆ ಆಗದೇ ಇರತಕ್ಕಂಥವ್ರಿಗೆ ಒಂದಿಷ್ಟು ಸಮಸ್ಯೆಗಳಾದರೆ, ಮದುವೆ ಆಗಿರ್ತಕ್ಕಂಥವ್ರಿಗೆ ಮತ್ತಷ್ಟು ಸಮಸ್ಯೆಗಳು. ಆದರೆ ಇದೆಲ್ಲವೂ ಕೂಡ ಒಂದು ಕುಟುಂಬದಲ್ಲಿರುವ ಕಾರಣದಿಂದ ಆ ಕುಟುಂಬದಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಕಲಹಗಳನ್ನು ದೂರ ಮಾಡ್ಕೊಳ್ತೀರಿ. ಕುಟುಂಬದಲ್ಲಿ ನೆಮ್ಮದಿಯನ್ನು ಕಂಡುಕೊಳ್ತೀರಿ. ಮತ್ತು ಸಂಜೆ 6 ಗಂಟೆ ಆಗುವಷ್ಟರಲ್ಲಿ ಒಂದೊಳ್ಳೆ ಸಿಹಿ ಸುದ್ದಿಯನ್ನು ಕೇಳತಕ್ಕಂಥವ್ರು ಇದ್ದೀರಿ ಮೀನರಾಶಿನಲ್ಲಿರ್ತಕ್ಕಂಥವ್ರು. ಹಾಗಾಗಿ ಇಂತೆಲ್ಲ ಅನುಗ್ರಹಗಳನ್ನು ಕರುಣಿಸಿರ್ತಕ್ಕಂಥ ಶನಿ ಪರಮಾತ್ಮನನ್ನು ನಾವು ಮರೆತರೆ ಹೇಗೆ? ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡೋಣ. ಶನಿ ಪರಮಾತ್ಮನನ್ನು ಶ್ರದ್ಧಾಭಕ್ತಿಯಿಂದ ಒಂದು ಪ್ರಾರ್ಥನೆಯನ್ನು ಮಾಡೋಣ. ಆತನ ಪೂಜಾನುಷ್ಠಾನವನ್ನು ಸಲ್ಲಿಸೋಣ, ಆತನನ್ನು ಆಧರಿಸೋಣ. ನಾವು ಯಾಕೆಂತಂದರೆ ಶನಿ ಪರಮಾತ್ಮನ ಅನುಗ್ರಹ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ, ಪ್ರತಿಯೊಂದು ಕ್ಷಣದಲ್ಲೂ ಕೂಡ ಶನಿ ಪರಮಾತ್ಮನ ಅನುಗ್ರಹ ನಮಗೆ ಬೇಕು. ರಾಶ್ಯಾಧಿಪತಿ ಶನಿ, ಮಕರ ರಾಶಿ ಮತ್ತು ಕುಂಭರಾಶಿನಲ್ಲಿರ್ತಕ್ಕಂಥವ್ರು ರಾಶ್ಯಾಧಿಪತಿ ಶನಿ, ರಾಶಿಗಳಲ್ಲಿ 7ನೇ ರಾಶಿ ಶನಿ ಪರಮಾತ್ಮ. ಹಾಗಾಗಿ ಶನಿ ಪರಮಾತ್ಮನ ಸಂಪೂರ್ಣ ಕೃಪಾಶೀರ್ವಾದದಿಂದ 7 ನಂಬರೇ ಇವತ್ತಿನ ದಿವಸ ಮೀನರಾಶಿನಲ್ಲಿರ್ತಕ್ಕಂಥವ್ರಿಗೂ ಕೂಡ ಬಹಳ ಚೆನ್ನಾಗಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಪುಟ್ಟ ಗ್ರಾಮದಲ್ಲಿ ಇತಿಹಾಸ ಇರತಕ್ಕಂತಹ ಇಷ್ಟು ಕ್ಷೇತ್ರಗಳು. ಊರಿನ ನೈಋತ್ಯ ಭಾಗದಲ್ಲಿ ಮಹಾವಿಷ್ಣು, ಹಾಗೆ ತೊರೆಯ ಪಕ್ಕದಲ್ಲಿರ್ತಕ್ಕಂತಹ ಸಾಂಬ ಸದಾಶಿವ, ಆತ ಅಲ್ಲೇ ಇರಬೇಕು. ಯಾಕೆಂದ್ರೆ ಆತ ಚಂದ್ರಶೇಖರ, ಸದಾಕಾಲ ತಂಪಿರಬೇಕು, ಪಕ್ಕದಲ್ಲಿ ನೀರು ಹರಿಯಬೇಕು, ಆ ನೀರಿನ ವಾತಾವರಣದಲ್ಲೇ ತಾನು ತೃಪ್ತನಾಗಬೇಕು. ಯಾಕೆಂದ್ರೆ
ಗಂಗೆಯನ್ನು ತಲೆ ಮೇಲೆ ಇಟ್ಟುಕೊಂಡಿದ್ದರಿಂದ ಆತ ಚಂದ್ರಶೇಖರನಾಗಿದ್ದಾನೆ. ಹಾಗಾಗಿ ತೊರೆಯ ಪಕ್ಕದಲ್ಲಿರ್ತಕ್ಕಂತಹ ಶಿವ, ಹಾಗೆ ಇಡೀ ಊರನ್ನ ಗ್ರಾಮವನ್ನ ಸಂರಕ್ಷಣೆ ಮಾಡ್ತಾ ಗ್ರಾಮದಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂತಹ ವೃದ್ಧರವರೆಗೂ ಎಲ್ಲರೂ ಸಹಿತ ಸಲಹುತ್ತಿರ್ತಕ್ಕಂಥ ತಾಯಿ ಇಲ್ಲಿರ್ತಕ್ಕಂತಹ ಮಾರಮ್ಮ. ಹಾಗೆ ಇದೆಲ್ಲ ಆದ್ಮೇಲೆ ಪ್ರತಿಯೊಬ್ಬ ಯುವಕರಲ್ಲೂ ಸಹಿತ ಒಂದು ಉತ್ಸಾಹವನ್ನ ಹುಮ್ಮಸ್ಸನ್ನ ಹೊರತುಂಬಿಸ್ತಿರ್ತಕ್ಕಂಥದ್ದು ಯಾರು? बोलो राम भक्त हनुमान की, बोलो राम भक्त हनुमान की, बोलो राम भक्त हनुमान की. ಮಾರುತಾತ್ಮಕ ಪ್ರಸನ್ನ ಆಂಜನೇಯ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ, ಈ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ಸಾನ್ನಿಧ್ಯ, ಇದಕ್ಕೆ ಇರ್ತಕ್ಕಂಥ ಇದರದೇ ಆದಂತಹ ಒಂದು ವರ್ಚಸ್ಸು ತೇಜಸ್ಸು ಬಹಳಷ್ಟು ಇದೆ. ಸ್ವಾಮಿಯಲ್ಲಿ ನೆಲೆನಿಂತಿದ್ದರಿಂದಲೇ ಈ ಭಾಗದಲ್ಲಿ ಆಲಯ ಇಷ್ಟು ಅದ್ಭುತವಾಗಿ ಮುಂದೆ ಬರ್ತಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿರ್ತಕ್ಕಂಥ ಈ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ, ಈ ಸಾನ್ನಿಧ್ಯದಲ್ಲಿ ನನ್ನ ಮನಸ್ಸಂಕಲ್ಪ ಹೊಂದಿದೆ. ನಮ್ಮ ಗುಂಡಣ್ಣವರನ್ನ ನಾನೇ ಹೇಳ್ತಿದ್ದೇನೆ, ಒಂದು ದಿವಸ ಸ್ವಾಮಿಗೊಂದು ಅಭಿಷೇಕಕ್ಕೆ ಏರ್ಪಾటు ಮಾಡಿಕೊಡಿ, ಸ್ವಾಮಿಗೊಂದು ಮಹಾಭಿಷೇಕವನ್ನು ಮಾಡೋಣ. ಯಾಕೆಂದ್ರೆ ಇದು ವ್ಯಾಸರಾಯ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂತಹ ಅದ್ಭುತವಾದಂತಹ ಶಿಲೆ. ಬಾಲದಲ್ಲಿ ಹನುಮ ಇದ್ದಾನೆ ಅಂದ್ರೆ ಆ ಹನುಮನ ಮುಂದೆ ನಿಂತು ನೀವು ಏನು ಕೋರ್ಕೊಂಡ್ರು ಏನು ಕೇಳ್ಕೊಂಡ್ರು ಇಮ್ಮಿಡಿಯೇಟ್ ಆಗಿ ಆಗುತ್ತೆ. ಆದ್ರೆ ಈ ಹನುಮನಿಗೆ ಒಂದು ವಿಶೇಷವಾಗಿದ್ದೇನಪ್ಪ ಅಂದ್ರೆ ಸ್ವಾಮಿಗೆ ವಿಳ್ಯದೆಲೆ ಬೆಣ್ಣೆ ಎರಡು ಸ್ವಾಮಿ ಮುಂದಿಟ್ಟು ನೀವು ಏನು ಕೇಳ್ತೀರಿ ಅದನ್ನು ಉತ್ತರ ಕೊಡ್ತಾನೆ. ಇವತ್ತು ದೇವಾಲಯದ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ದೇವಾಲಯದ ಆಡಳಿತ ಮಂಡಳಿ, ಊರಿನ ಪ್ರಮುಖರು, ಗ್ರಾಮಸ್ಥರು ತಾವೆಲ್ಲರೂ ಸಹಿತ ಬಹಳ ಅಚ್ಚುಕಟ್ಟಾಗಿ ಈ ನಿಮ್ಮ ಆನಂದ್ ಗುರೂಜಿಯವ್ರನ್ನ ಬರಮಾಡಿಕೊಂಡ್ರಿ. ನನ್ನ ಕಾರ್ಯಕ್ರಮ ಈ 5 ಗಂಟೆಗೆ ನಾನು ಬೇರೊಂದು ಕಡೆ ಇರಬೇಕಾಗಿತ್ತು. ಇಲ್ಲಿಂದ ಎಷ್ಟು ಕಿಲೋಮೀಟರ್ ಇದೆ? ಇನ್ನು 10 ಕಿಲೋಮೀಟರ್ ಮುಂದೆ ನನ್ನ ಕಾರ್ಯಕ್ರಮ. ಆದರೆ ಒಂದು ಸಂತೋಷ, ನನ್ನೊಂದಿಗೆ ನನಗೂ ಬಲವನ್ನು ಕೊಡ್ತಕ್ಕಂಥ ಹನುಮನ ದರ್ಶನ ಮಾಡಿ ಒಂದು ಹೆಜ್ಜೆ ಮುಂದೆ ನಡೀತಿರೋದು ನನ್ನ ಅದೃಷ್ಟ ಅಂತ ತಿಳ್ಕೊಳ್ತಾ ಇದ್ದೇನೆ. ಹಾಗಾಗಿ ಅತಿ ಶೀಘ್ರದಲ್ಲೇ ವಿಶೇಷವಾಗಿ ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿಯನ್ನ ಪ್ರಾರ್ಥನೆ ಮಾಡ್ತಾ ಹನುಮನಿಗೆ ಒಂದು ಒಳ್ಳೆ ಅದ್ಭುತವಾದಂತಹ ಒಂದು ಸೇವೆ ಮಾಡುವ ಭಾಗ್ಯ ನನ್ನ ಕರುಣಿಸಪ್ಪ ಅಂತ ದೇವರನ್ನ ಪ್ರಾರ್ಥನೆ ಮಾಡ್ತಾ ನಾನು ಪ್ರಯಾಣವನ್ನು ಬೆಳೆಸಬೇಕಾಗಿದೆ. ಪ್ರಯಾಣ ಮುಂದೆ ಹೊರಡುತ್ತಿದ್ದೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಗ್ರಾಮಸ್ಥರಿಗೂ ಹಾಗೂ ದೇವಾಲಯದ ಆಡಳಿತ ಮಂಡಳಿಗೂ, ನನ್ನ ಆತ್ಮೀಯರಿಗೂ ಎಲ್ಲರಿಗೂ ಸಹಿತ ಒಳ್ಳೆಯದಾಗಲಿ ಅಂತ, ಎಲ್ಲರಿಗೂ ಒಳ್ಳೆಯದನ್ನೇ ಕರುಣಿಸಪ್ಪ ಅಂತ ಹನುಮನ ಪ್ರಾರ್ಥನೆ ಮಾಡ್ತಾ ಮತ್ತೊಮ್ಮೆ ಜೈ ಜವಾನ್ ಜೈ ಕಿಸಾನ್, ರೈತರಿಗಾಗಿ ಯೋಧರಿಗಾಗಿ, ಇದು ಒಂದು ಮಹಾಮಂತ್ರ ಈ ನಿಮ್ಮ ಆನಂದ್ ಗುರೂಜಿಯವರು. ಎಲ್ಲಿ ಹೋದ್ರು ರೈತರಿಗೊಂದು ಸಂಕಲ್ಪ, ಯೋಧರಿಗೊಂದು ಸಂಕಲ್ಪ, ಅದನ್ನು ನಡೆಸ್ತೀನಿ. ಹಾಗೆ ಈ ಕ್ಷೇತ್ರದಲ್ಲೂ ಸಹಿತ ಹನುಮನ ಪ್ರಾರ್ಥನೆ ಮಾಡಿದ್ದೀನಿ. ಆದಷ್ಟು ಬೇಗ ವರ್ಣನ ಕೃಪೆ ಆಗಲಿ, ಇಲ್ಲಿರ್ತಕ್ಕಂಥ ರೈತ ಬಾಂಧವರು ಚೆನ್ನಾಗಿದೆ. ಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಜೀವಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಕಷ್ಟ ನಷ್ಟಗಳ ಮನದ ತುಮುಲಗಳ, ಕಷ್ಟ ನಷ್ಟಗಳ ಮನದ ತುಮುಲಗಳ ಬಗೆಹರಿಸುವ ಮುನಿಯೇ ನಿನಗಿದು ನಮನ 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 ನಮನ.
ಒರೆಸುವ ನೀತ ಕಲಿಯುಗದೊಳು ಇವ ಋಷಿ ಮುನಿಗಳ ಸಂಕೇತ ನೊಂದವರ ಕಣ್ಣೀರು ಒರೆಸುವ ನೀತ ಕಲಿಯುಗದೊಳು ಇವ ಋಷಿ ಮುನಿಗಳ ಸಂಕೇತ ಪಾದವ ನೀಡಲು ಪಾಪನಾಶವು ಅಭಯವ ನೀಡಲು ಆನೆಯ ಬಲವು ಪಾದವ ನೀಡಲು ಪಾಪನಾಶವು ಅಭಯವ ನೀಡಲು ಆನೆಯ ಬಲವು ಮಹರ್ಷಿಯೇ ನಿನಗಿದು ನಮನ 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 ಜೀವಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ ದೇವತೆಯ ಸ್ತುತಿಸುವ ನೀತ ವೇದ ಪ್ರಖ್ಯಾತ ಭಕ್ತರ ಗಣವ ಆಶಿಸಿ ಕೊರೆದಿಹ ಮಹರ್ಷಿ ಈತ ದೇವಾನುದೇವತೆಯ ಸ್ತುತಿಸುವ ನೀತ ವೇದ ಪ್ರಖ್ಯಾತ ಭಕ್ತರ ಗಣವ ಆಶಿಸಿ ಕೊರೆದಿಹ ಮಹರ್ಷಿ ಈತ ಶಿಷ್ಟರ ರಕ್ಷಿಸಿ ದುಷ್ಟರ ಶಿಕ್ಷಿಸಿ ಪಾವನಗೊಳಿಸುವ ತಪಸ್ವಿ ಈತ ಶಿಷ್ಟರ ರಕ್ಷಿಸಿ ದುಷ್ಟರ ಶಿಕ್ಷಿಸಿ ಪಾವನಗೊಳಿಸುವ ತಪಸ್ವಿ ಈತ ಮಹರ್ಷಿಯೇ ನಿನಗಿದು ನಮನ 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 ಜೀವಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ ದೇವ ಕಾವ್ಯಶಾಸ್ತ್ರ ಪರಿಣೀತ ರಾಜರಾಜೇಶ್ವರಿ ದೇವಿಯ ಪ್ರಿಯ ಸಂಜಾತ ಭಕ್ತರ ದೇವ ಕಾವ್ಯಶಾಸ್ತ್ರ ಪರಿಣೀತ ರಾಜರಾಜೇಶ್ವರಿ ಎಲ್ಲ ಸೇವಾಕರ್ತರಿಗೂ ಭಗವತಿಯಾದಂತಹ ತಾಯಿ ಮಾರಮ್ಮಳ ಅಂತರ್ಘಟ್ಟಮಳ ವಿಶೇಷವಾಗಿರ್ತಕ್ಕಂತಹ ದೇವಿಯರ ಉತ್ಸವದ ಈ ಶುಭ ಮುಹೂರ್ತದಲ್ಲಿ ನೂತನವಾದಂತಹ ಆಲಯ ಪ್ರತಿಷ್ಠಾಪನಾ ಶುಭ ಮಹೋತ್ಸವಕ್ಕೆ ಚೌಡೇಶ್ವರಿ ಮಾರಮ್ಮ ಮತ್ತು ಅಂತರ್ಘಟ್ಟಮ್ಮ ಮೂರು ಶಕ್ತಿ ದೇವತೆಗಳೇ. ಆ ಮೂರು ದೇವಿಗಳಲ್ಲೂ ಒಂದೊಂದು ಪವಾಡ ಇದೆ, ಒಂದೊಂದು ಶಕ್ತಿ ಇದೆ. ಹಾಗಾಗಿ ಈ ಸಾನ್ನಿಧ್ಯಕ್ಕೆ ಮತ್ತಷ್ಟು ಶಕ್ತಿ ಬರಲಿ ಎಂಬತಕ್ಕಂತಹ ರೀತಿ ಒಂದು ಸಂಕಲ್ಪವನ್ನು ಮಾಡಿ ಗರ್ಭಗುಡಿಯಲ್ಲಿ ವಿರಾಜಮಾನಲಾಗಿ ಕೂತಿರ್ತಕ್ಕಂತಹ ತಾಯಿಯನ್ನು ಪ್ರಾರ್ಥನೆ ಮಾಡ್ತಾ, ಇವತ್ತು ಯಾರೆಲ್ಲ ಭಕ್ತರು ತಾವೆಲ್ಲರೂ ಬಂದಿದ್ದೀರಿ, ಬಹಳ ದೂರ ಭಾಗದಿಂದಲೂ ಬಂದಿದ್ದೀರಿ, ಈ ಗ್ರಾಮದ ಗ್ರಾಮಸ್ಥರಿದ್ದೀರಿ, ಸುತ್ತಮುತ್ತ ಭಾಗದಿಂದ ಬಂದಿರತಕ್ಕಂಥ ರೈತ ಬಾಂಧವರು ಬಂದಿದ್ದೀರಿ, ಈ ಭಾಗದಲ್ಲಿ ಇಲ್ಲಿ ಹುಟ್ಟಿ ಬೆಳೆದು ಭಾರತದ ಗಡಿ ಭಾಗದಲ್ಲಿರ್ತಕ್ಕಂತಹ ಭಾರತದ ಗಡಿಯಲ್ಲಿರ್ತಕ್ಕಂತಹ ಯೋಧರಾಗಿ ಕೆಲಸ ಮಾಡ್ತಿರ್ತಕ್ಕಂತಹ ಅವರ ಕುಟುಂಬಸ್ಥರು ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೆ. ಓಂ ಜಾತವೇದಸೇ ಸರ್ವಾಭಸೋಪರಾಧಿ ಯತೋ ನಿದಹಾತಿ ವೇದಃ ಸನಪರ್ಷತದು ದುರ್ಗಾಣಿ ವಿಶ್ವನಾವೇವ ಸಿಂಧುಂ ದುರಿತಾತ್ ಜಗ್ನಿಃ ತ್ವಾಮಗ್ನಿವರ್ಣಾನ್ ತಮಸಾಜ್ವಲಂತೀಂ ವೈಲೋಚನೀಂ ಗನ್ಮಫಲೇ ಚತುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ ಸುತರಸಿ ತರಸಿ ನಮಃ.
ಶ್ರೀ ಚೌಡೇಶ್ವರಿ ಮಾರಿಕಾಂಬ ಮಾರಮ್ಮದೇವಿ ಮತ್ತು ಅಂತರಘಟ್ಟಮ್ಮ ದೇವಿಯ ನೂತನ ಆಲಯ ಪ್ರತಿಷ್ಠಾಪನಾ ಶುಭ ಮುಹೂರ್ತಕ್ಕೆ ಯಾರೆಲ್ಲ ಗಣ್ಯರು ಆಗಮಿಸಿದ್ದೀರೋ ತಮ್ಮೆಲ್ಲರಿಗೂ ದೇವಿಯ ಸಂಪೂರ್ಣ ಕೃಪಾಶೀರ್ವಾದ ಇರಲಿ. ದೇವಾಲಯದ ಉದ್ಘಾಟನಾ ಸಮಾರಂಭ ಸಾಯಂ ಸಂಧ್ಯಾ ಇವತ್ತಿನ ಶುಭ ಕಾಲದಲ್ಲಿ ದೇವಿಯನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ನೀಲಗಿರಿ ಕಾವಲು ಎಂಬತಕ್ಕಂಥ ಪುಟ್ಟ ಗ್ರಾಮ, ಈ ಪುಟ್ಟ ಗ್ರಾಮದಲ್ಲಿ ಇಂತಹ ಒಂದು ಬೃಹತ್ ಮಟ್ಟದ ಆಲಯ, ಈ ದೇವಾಲಯವನ್ನು ಇಲ್ಲಿ ಮಾಡಬೇಕು, ಇಲ್ಲಿರ್ತಕ್ಕಂಥ ಭಕ್ತರನ್ನು ಹರಸಿ ಆಶೀರ್ವದಿಸಬೇಕು, ಈ ಗ್ರಾಮ ಇಡೀ ರಾಜ್ಯವೇ ತಿರುಗಿ ನೋಡೋ ಥರ ಆಗಬೇಕು ಎಂಬತಕ್ಕಂಥ ಚಿಂತನೆ ದೇವಾಲಯದ ವಿಶೇಷವಾಗಿರ್ತಕ್ಕಂತಹ ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂಥ ನಿಮ್ಮೂರಿನ ಮಗನಾದಂತಹ ಸಿದ್ದೇಶ್ರವರದು. ಸಿದ್ದೇಶ್ರವರ ಚಿಂತನೆ ಮೆಚ್ಚುವಂತಹದ್ದು. ಅವರು ನನ್ನೊಂದಿಗೆ ಬಂದು ನಮ್ಮೂರಲ್ಲೊಂದು ದೇವಾಲಯವನ್ನು ಕಟ್ಟಿದ್ದೇವೆ, ಈ ದೇವಾಲಯಕ್ಕೆ ತಾವು ಬರಬೇಕು ಅಂದಾಗ ಒಂದು ಕಡೆ ಬಹಳ ಸಂತೋಷವೇ. ಒಬ್ಬ ರೈತ ಇಂತಹ ಒಂದು ಬೃಹತ್ ಮಟ್ಟದ ಕಾಯಕವನ್ನು ಮಾಡ್ತಾನೆ ಅಂದರೆ ಅದು ನಂಬಲಿಕ್ಕೆ ಸಾಧ್ಯ. ಕಾರಣ ತಾನು ಬೆಳೆದಿರ್ತಕ್ಕಂಥ ಬೆಳೆ, ತನ್ನ ಕಾಯಕ ಯಾವಾಗ ಲಾಭ ಬರುತ್ತೋ, ಯಾವಾಗ ನಷ್ಟ ಬರುತ್ತೋ, ಯಾವಾಗ ಮಳೆ ಬರುತ್ತೋ, ಯಾವಾಗ ಮಳೆ ಬರೋದಿಲ್ವೋ, ಮಳೆನ ನಂಬಿಕೊಂಡು ಆಕಾಶವನ್ನು ನೋಡ್ತಾ ಕೂತ್ಕೊಳ್ಳುವಂತಹ ವ್ಯಕ್ತಿ ರೈತ. ಅದಕ್ಕೆ ನನ್ನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಾರಿ ಹೇಳ್ತೇನೆ, ರೈತರಿಗಾಗಿ ಯೋಧರಿಗಾಗಿ ನಿರಂತರವಾದಂಥ ಸಂಕಲ್ಪ ಈ ನಿಮ್ಮ ಮಹರ್ಷಿಗಳದು. ಯಾಕೆಂದರೆ ದೇಶದ ಬೆನ್ನೆಲುಬು ರೈತ. ಹಾಗೆ ಭಾರತದ ಗಡಿ ಭಾಗದಲ್ಲಿ ನಿಮ್ಮೆಲ್ಲರೂ ಸಹಿತ ರಕ್ಷಣೆ ಮಾಡ್ತಿರ್ತಕ್ಕಂಥದ್ದು ಒಬ್ಬ ಯೋಧ. ಅಲ್ಲಿ ಯೋಧ, ಇಲ್ಲಿ ರೈತ. ಹಾಗೆ ಅರ್ಥಪೂರ್ಣವಾದಂಥ ಜೀವನವನ್ನು ನಡೆಸ್ತಿರ್ತಕ್ಕಂಥ ಈ ವಿಶೇಷವಾಗಿರ್ತಕ್ಕಂಥ ಕಾಯಕ, ಜೊತೆಗೆ ಎಲ್ಲ ಬೋವಿ ಜನಾಂಗದ ಎಲ್ಲರೂ ಸಹಿತ ಅಣ್ಣ ತಮ್ಮಂದಿರು ಸೇರಿದ್ದೀರಿ. ತಮ್ಮೆಲ್ಲರೂ ಸೇರಿ ಈ ಒಂದು ಅದ್ಭುತವಾದಂಥ ಕಾಯಕವನ್ನು ಮಾಡಿ ನಮ್ಮ ಊರನ್ನು ಇಡೀ ರಾಜ್ಯದ ಮೂಲೆಗಳು ಸಹಿತ ಗೊತ್ತಾಗಬೇಕು ಅಂತ ಹೇಳಿ ರಾಜ್ಯದಲ್ಲಿ ನಡೆದಂಥ ಅತ್ಯುತ್ತಮವಾಗಿರ್ತಕ್ಕಂಥ ಈ ಒಂದು ವಿಶೇಷವಾದಂಥ ಕಾಯಕವನ್ನು ಮೆಚ್ಚುವಂಥ ರೀತಿ ದೇವಾಲಯವನ್ನು ಕಟ್ಟಿಸಿ ಗರ್ಭಗುಡಿ ಒಳಗಡೆ ಹೋಗಿ ಇನ್ನು ತಾಯಿ ಮುಂದೆ ನಿಂತರೆ ಸಾಕು, ತಾಯಿ ಮಾತಾಡ್ತಾಳೆ. ಇಲ್ಲಿರ್ತಕ್ಕಂಥ 3 ಶಕ್ತಿ ದೇವತೆಗಳಿದೆಯಲ್ಲ, ಆ 3 ಶಕ್ತಿ ದೇವತೆಗಳು ಸಹಿತ ಬರುವ ಪ್ರತಿಯೊಬ್ಬ ಭಕ್ತರು ಸಹಿತ ಕೈ ಬೀಸಿ ಕರೀತಾರೆ. ಕರೆದು ನಿಮ್ಮ ಕಷ್ಟವೇನು, ನಿನ್ನ ಕಷ್ಟಕ್ಕೊಂದು ಪರಿಹಾರ ಇಲ್ಲಿದೆ ಅಂಥೇಳಿ ಪರಿಹಾರದ ಪುಣ್ಯಕ್ಷೇತ್ರ ನೀಲಗಿರಿ ಕಾವಲಲ್ಲಿ ನಡೀತಾ ಇದೆ. ಇಂತಹ ಒಂದು ಒಳ್ಳೆಯ ಮನಸ್ಥಿತಿಯನ್ನು ಸಿದ್ದೇಶ್ವರು ತೆಗೆದುಕೊಂಡಾಗ ಸೇತುವೆ ಥರ ಸಿದ್ದೇಶ್ಗೂ ನನಗೂ ಮಧ್ಯದಲ್ಲಿ ನಮ್ಮ ಕೇದಾರ್ ಚಂದ್ರು ನಿಂತು, ನಾನು ಗುರುಗಳ ಹತ್ರ ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂಥೇಳಿ ಕರ್ಕೊಂಡು ಬಂದು ನನ್ನನ್ನು ಇವತ್ತು ಇಲ್ಲಿಗೆ ಬರಲಿಕ್ಕೆ ವ್ಯವಸ್ಥೆ ಮಾಡಿದ್ರಲ್ಲ, ಜೊತೆಗೆ ಈ ಒಂದು ಸುಂದರವಾದಂಥ ವೇದಿಕೆಯಲ್ಲಿ ನಿಮ್ಮನ್ನೆಲ್ಲರೂ ನೋಡುವಂಥ ಭಾಗ್ಯ ನಂದಾಯ್ತಲ್ಲ, ನನಗೊಂದು ಬಹಳ ಸಂತೋಷ. ಹಾಗೆ ಈ ವೇದಿಕೆ ಮೇಲೆ ಸಾಕಷ್ಟು ಜನ ಗಣ್ಯರಿದ್ದಾರೆ, ಸಾಧನೆಗಳನ್ನು ಮಾಡಿರೋರಿದ್ದಾರೆ, ಒಂದು ಸ್ಥಾನಮಾನವನ್ನು ಕಲ್ಪಿಸ್ಕೊಂಡಿರಿದ್ದಾರೆ. ಪ್ರತಿಯೊಬ್ಬರ ಮನೆ ಮಕ್ಕಳು ಜ್ಞಾನವಂತರಾಗಬೇಕು, ಬುದ್ಧಿವಂತರಾಗಬೇಕು, ಒಳ್ಳೆ ವಿದ್ಯಾವಂತರಾಗಬೇಕು. ಆ ವಿದ್ಯಾವಂತರಾಗಲಿ ಎಂಬತಕ್ಕಂಥದ್ದೊಂದೇ ಈ ನಿಮ್ಮ ಮಹರ್ಷಿಗಳ ಮಾತು. ಮಕ್ಕಳು ನೀವು ಬುದ್ಧಿವಂತರಾದರೆ, ನಿಮ್ಮ ಮನೆ ಮಕ್ಕಳನ್ನು ನೀವು ಒಳ್ಳೆ ಸಂಸ್ಕಾರವಂತರಾಗಿ ಮಾಡಿದ್ರೆ, ಈ ವೇದಿಕೆ ಮೇಲೆ ಇವತ್ತೆಲ್ಲರೂ ಕೂತಿದ್ದಾರಲ್ಲ, ಈ ಥರ ನಾಳೆ ನಿಮ್ಮ ಮನೆ ಮಕ್ಕಳು ಕೂತ್ಕೋತಾರೆ. ನಮ್ಮಲ್ಲಿ ವಿದ್ಯೆ ಇಲ್ಲ ಅಂದರೆ, ನಾವು ಮೂರ್ಖರಾಗಿದ್ಬಿಟ್ರೆ ನಮ್ಮನ್ನು ಯಾರೂ ತಿರುಗಿ ನೋಡೋದಿಲ್ಲ ಅಲ್ವಾ? ಮೊದಲು ನಮ್ಮ ಮನೆ ಮಕ್ಕಳನ್ನು ಒಳ್ಳೆ ವಿದ್ಯಾವಂತರನ್ನು ಮಾಡಬೇಕು, ಒಳ್ಳೆ ಬುದ್ಧಿವಂತರನ್ನು ಮಾಡಬೇಕು. ನಮ್ಮ ತೋಳಲ್ಲಿ ಶಕ್ತಿ ಇದೆ, ಆದರೆ ತಲೆಯಲ್ಲಿ ಯುಕ್ತಿ ಬೇಕಲ್ಲ. ಬರೀ ತೋಳಲ್ಲಿ ಶಕ್ತಿ ಇದ್ದರೆ ಸಾಲದು. ಹಿಂದಿತ್ತು ಒಂದು ಕಾಲದಲ್ಲಿ ಬೋವಿ ಸಮಾಜ ಅಂದರೆ ಎಲ್ಲೋ ಕಡೆಗಣಿಸೋರು. ಇವತ್ತು ಬೋವಿ ಸಮಾಜದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಸಹಿತ ವಿಧಾನಸೌಧ ಮೆಟ್ಲತ್ತಬೇಕು, ಅಂತಹ ಮಟ್ಟಕ್ಕೆ ಇವತ್ತು ದಿವಸ ವಿದ್ಯೆ ಹತ್ತಿ ಅವರು ಜ್ಞಾನವಂತರಾಗಿದ್ದಾರೆ. ಇವತ್ತು ವಿಧಾನಸೌಧದಲ್ಲಿ ಕೂತು ಆಳ್ವಿಕೆ ಮಾಡುವಂಥ ಶಕ್ತಿ ಸಹಿತ ಬೋವಿ ಸಮಾಜಕ್ಕಿದೆ. ಅದರಿಂದ ನಿಮ್ಮನೆ ಮಕ್ಕಳನ್ನು ಒಳ್ಳೆ ಜ್ಞಾನವಂತರನ್ನು ಮಾಡಿ, ಬುದ್ಧಿವಂತರನ್ನು ಮಾಡಿ, ವಿದ್ಯಾವಂತರನ್ನು ಮಾಡಿ, ಒಳ್ಳೆ ಸಂಸ್ಕಾರವಂತರನ್ನು ಮಾಡಿ,
ಮನುಷ್ಯ ಹುಟ್ಟೋದು ಬರೀ ಹೊಟ್ಟೆ ತುಂಬ ತಿನ್ನೋದು, ಕಣ್ಣು ತುಂಬ ನಿದ್ದೆ ಮಾಡೋದು, ಇದೆಲ್ಲ ಪ್ರಪಂಚ. ಇರುವ ತನಕ ಏನಿದ್ದು ಸಾಧನೆ ಮಾಡಿದ್ದೀವಿ, ನಾವು ಹೇಗೆ ಸಾಧಿಸಿದ್ದೀವಿ, ನಮ್ಮ ಬದುಕನ್ನು ಹೇಗೆ ಇಟ್ಕೊಂಡಿದ್ದೀವಿ ಅಂತ ಯಾರಿಗಿನ್ನ ನಾವೇನು ಕಡಿಮೆ ಇಲ್ಲ ಅಂತಕ್ಕಂಥದ್ದನ್ನು ತೋರಿಸ್ಬೇಕು. ಎಲ್ಲರೂ ಶ್ರಮಿಸಿ ಈ ಒಂದು ಅದ್ಭುತವಾದಂಥ ಕಾಯಕವನ್ನು ಮಾಡ್ತಿರ್ತಕ್ಕಂಥ ಈ ನೀಲಗಿರಿ ಕಾವಲಿನ ಎಲ್ಲ ಗ್ರಾಮದ ಯುವ ಪಡೆ ಯಾರೆಲ್ಲ ಈ ದೇವಸ್ಥಾನಕ್ಕಾಗಿ ಒಂದು ಇಟ್ಟಿಗೆ, ಮರಳು, ಒಂದು ಕಲ್ಲನ್ನು ಎತ್ತಿ ದೇವಸ್ಥಾನ ರೆಡಿ ಮಾಡಿದ್ದೀರಲ್ಲ, ನಿಮ್ಮೆಲ್ಲರ ಜೀವನ ಪಾವನ ಆಗಲಿ, ಒಳ್ಳೆಯದಾಗಲಿ, ಶುಭವಾಗಲಿ.